ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಇವತ್ತು ಒಂದು ಹೊಸ ಚಾಪ್ಟರ್ನ ಶುರು ಮಾಡಕ್ ಹೊರಟಿದ್ವಿ. ಅಂಡ್ ದ ಚಾಪ್ಟರ್ ನೇಮ್ ಇಸ್ ಗ್ರಾವಿಟೇಷನ್. ಗ್ರಾವಿಟೇಷನ್ ಅಂದ ತಕ್ಷಣ ನಿಮ್ಮ ಮೈಂಡ್ಗೆ ಬರೀ ನ್ಯೂಟನ್ ತಲೆ ಮೇಲೆ ಆಪಲ್ ಬೀಳೋದು ಒಂದೇ ನೆನಪಾಗಬಹುದು, ಬಟ್ ಇಟ್ ಈಸ್ ನಾಟ್ ಗುಡ್. ಯಾಕೆ ಅಂದರೆ ಬರೀ ತಲೆ ಮೇಲೆ ಆಪಲ್ ಬಿದ್ದಿದ ತಕ್ಷಣ ನಮ್ಗೇನು ಗ್ರಾವಿಟೇಷನ್ ಬಗ್ಗೆ ಇಷ್ಟೊಂದು ನಾಲೆಜ್ ಬಂದ್ಬಿಡ್ಲಿಲ್ಲ. ಅಫ್ಕೋರ್ಸ್ ನ್ಯೂಟನ್ ಹೇಳಿದ್ರು, ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದ್ರ ಬೇಸ್ ಮೇಲೆ ನಾವು ಫರ್ದರ್ ಡೆವಲಪ್ಮೆಂಟ್ ಮಾಡಿಸಿದ್ವಿ. ಬಟ್ ನ್ಯೂಟನ್ಗೆ ಏನು ತಲೆ ಮೇಲೆ ಆಪಲ್ ಬಿದ್ದಿದ ತಕ್ಷಣ ಸಡನ್ ಆಗಿ ನ್ಯೂಟನ್ಸ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಫ್ಲಾಶ್ ಆಗಿಲ್ಲ. ಸೊ ಇಟ್ ಇನ್ವಾಲ್ವ್ಸ್ ಅ ಇಯರ್ಸ್ ಆಫ್ ವರ್ಕ್ ಬಿಹೈಂಡ್ ದಟ್ ಒನ್. ಇನ್ಫ್ಯಾಕ್ಟ್ ಸೆಂಚುರೀಸ್ ವರೆಗೂ ಅದ್ರ ಮೇಲೆ ವರ್ಕ್ ಮಾಡಿರ್ತಾರೆ. ಅವೆಲ್ಲ ಡೇಟಾನ ಅನಾಲಿಸಿಸ್ ಮಾಡಿಬಿಟ್ಟು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಕೊಡ್ತಾನೆ ನ್ಯೂಟನ್. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ದ ಫಸ್ಟ್ ವಿಡಿಯೋ ಆನ್ ದ ಗ್ರಾವಿಟೇಷನ್, ಮೈಸೆಲ್ಫ್ ಮುನಿರಾಜು, ಅಂಡ್ ದಿಸ್ ಈಸ್ ಅವರ್ ಲವ್ಲಿ ಚಾನಲ್ ವಿಜ್ಞಾನ್ ಅಕಾಡೆಮಿ. ನಿಮಗೆ ನೋಟ್ಸ್ ಬೇಕಾದ್ರೆ PDF ನೋಟ್, ಗೋ ಟು ಅವರ್ ಟೆಲಿಗ್ರಾಮ್ ಚಾನಲ್ ಅಂಡ್ ಯು ಕ್ಯಾನ್ ಡೌನ್ಲೋಡ್ ದ PDF notes from there and you can read for the exams. So ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಯಾವ ತರ ಈ ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನಮಗೆ ಬಂತು ಅಂತ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋಣ. ಸೊ ದ ಫಸ್ಟ್ ಪರ್ಸನ್, ಮೊದಲನೇದಾಗಿ ಪ್ಲಾನೆಟರಿ ಸಿಸ್ಟಮ್ ಬಗ್ಗೆ ಮಾತಾಡಿದವರು ಕ್ಲಾಡಿಯಸ್ ಟಾಲಮಿ. ದ ಪರ್ಸನ್ ನೇಮ್ ಕ್ಲಾಡಿಯಸ್ ಟಾಲಮಿ. ಪಿ ಸೈಲೆಂಟ್ ಆಗಿರುತ್ತೆ. ಸೊ ಈ ವ್ಯಕ್ತಿ ಏನ್ ಮಾಡ್ತಾನೆ, ಮೊದಲನೇ ಬಾರಿಗೆ ಪ್ಲಾನೆಟರಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಯಾವ ತರ ಪ್ಲಾನೆಟ್ಸ್ ಇದೆ, ಯಾವ ತರ ಒಂದು ವಿಶ್ವ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ. ಹಿ ಗೇವ್ ದ ಕಾನ್ಸೆಪ್ಟ್ ಆಫ್ ಜಿಯೋಸೆಂಟ್ರಿಕ್ ಮಾಡೆಲ್. ಹಂಗಂದ್ರೆ ಏನು? ಜಿಯೋ ಅಂದ್ರೆ ಅರ್ತ್, ಸೆಂಟ್ರಿಕ್ ಅಂದ್ರೆ ಸೆಂಟರ್ ಆಗಿರ್ತಕ್ಕಂಥ ಒಂದು ಮಾಡೆಲ್. ಸೊ ಇವರು ಹೇಳೋ ಥಿಯರಿ ಪ್ರಕಾರ ಅರ್ತ್ ಭೂಮಿ ವಿಶ್ವಕ್ಕೆ ಸೆಂಟರ್ ಆಗಿರುತ್ತೆ, ಅದ್ರ ಸುತ್ತಲೂ ಮಿಕ್ಕಿರ್ತಕ್ಕಂಥ ಆಬ್ಜೆಕ್ಟ್ಸ್ ರೆವಾಲ್ವ್ ಆಗ್ತಿರತ್ತೆ ಅಂತ ಹೇಳ್ತಾನೆ. ಯಾರು ಹೇಳಿದ್ದು? ಟಾಲಮಿ. ಬಟ್ ಅವ್ರು ಹೇಳಿದ್ದೇನೋ ಅವಾಗ ಒಪ್ಕೊಂಡ್ರು, ಚರ್ಚ್ ಒಪ್ಕೊಂಡ್ರು, ಅಂಡ್ ಈವನ್ ಪೀಪಲ್ ಅಕ್ಸೆಪ್ಟೆಡ್. ಪೀಪಲ್ ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ, ಅದೇ ನಾವು ಸೆಂಟರ್ ಯೂನಿವರ್ಸ್ಗೆ ಅಂದ್ರೆ ಇಟ್ ಗಿವ್ಸ್ ಅ ಪ್ರೌಡ್ ಫೀಲಿಂಗ್, ರೈಟ್? ಇಟ್ಸ್ ಆಲ್ ಈಗೋ ಸೆಂಟ್ರಿಕ್. ಯಾವ್ದು ಸೆಂಟರ್ ಅನ್ನೋ ಬದಲು ನಮ್ ಈಗೋ ಸ್ಯಾಟಿಸ್ಫೈ ಆಯ್ತು, ಹಾಗಾಗಿ ಜನ ಇದನ್ನ ಒಪ್ಕೊಂಡ್ರು. ಬಟ್ ವರ್ಷಗಳು ಕಳೆದಂತೆ ಈ ಮಾಡೆಲ್ಗೆ ಚಾಲೆಂಜಸ್ ಜಾಸ್ತಿ ಆಯ್ತು. ಯಾಕೆ ಅಂದ್ರೆ ಸನ್ ಮೋಷನ್ ಏನೋ ಎಕ್ಸ್ಪ್ಲೇನ್ ಮಾಡ್ಬೋದು ಈ ಮಾಡೆಲ್ ಇಂದ, ಯಾಕೆ ಸನ್ ಈ ತರ ಹೋಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಬೇರೆ ಪ್ಲಾನೆಟ್ಸ್ ವರ್ಷದಲ್ಲಿ ಎಲ್ಲೆಲ್ಲಿ ಇರ್ತವೆ ಅಂತ ಅವ್ರಿಗೆ ಕಣ್ಣಾರೆ ಕಾಣ್ತಿತ್ತು. ಬೇಕಾದ್ರೆ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದೇಳಿ ಸೂರ್ಯ ಹುಟ್ಟೋದಕ್ಕಿಂತ 4-5 ನಿಮಿಷ ಮೊದಲು ಈಸ್ಟ್ ಕಡೆ ನೋಡಿದ್ರೆ ನಿಮ್ಗೆ ಒಂದು ಬ್ರೈಟ್ ಸ್ಟಾರ್ ಕಾಣಿಸ್ತಿರುತ್ತೆ. ಅದು ಸ್ಟಾರ್ ಅಲ್ಲ, ವೀನಸ್. ಅದೇ ತರ ಸೂರ್ಯ ಮುಳುಗೋಕ್ಕಿಂತ ಒಂದು 10 ನಿಮಿಷ 20 ನಿಮಿಷ ಮೊದಲು ನೋಡಿದ್ರೆ ನೀವು ವೆಸ್ಟ್ ಸೈಡ್ ಅಲ್ಲಿ ಇನ್ನೊಂದು ಬ್ರೈಟ್ ಸ್ಟಾರ್ ಕಾಣಿಸ್ತಿರುತ್ತೆ. ಅದು ಆಕ್ಚುಲಿ ಸ್ಟಾರ್ ಅಲ್ಲ, ಇದು ವೀನಸ್. ಅದು ವೀನಸ್ ಆಗಿರುತ್ತೆ. ಸೊ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಈ ಮಾಡೆಲ್ ಇದೆ ಅಂತ ಕಣ್ಣಾರೆ ನೋಡಬಹುದು. ಬಟ್ ಅದು ಯಾಕೆ ಆ ತರ ಕಾಣಿಸ್ತಿದೆ ಅಂತ ಈ ಮಾಡೆಲ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ದ ಫೇಲ್ಯೂರ್ ಆಫ್ ದಿಸ್ ಮಾಡೆಲ್ is it failed to explain the other planets motion ಅಂದ್ರೆ ಅರ್ತ್ ಇಂದ ನೋಡಿದ್ರೆ ಒಂದೊಂದು ದಿನದಲ್ಲಿ ಒಂದೊಂದು ಪ್ಲೇಸ್ ಅಲ್ಲಿ ಕಾಣುತ್ತೆ, ಅದೊಂದು ಡಿಫ್ರೆಂಟ್ ಆರ್ಬಿಟ್ ತರ ಕಾಣಿಸುತ್ತೆ. ಅದು ಯಾಕೆ ಆ ತರ ಆಗ್ತಿದೆ ಅಂತ ಈ ಮಾಡೆಲ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹಾಗಾಗಿ ಸೈಂಟಿಫಿಕ್ ಆಗಿ ಈ ಮಾಡೆಲ್ ಫೇಲ್ ಆಯ್ತು. ಪೀಪಲ್ ಏನೋ ಅಕ್ಸೆಪ್ಟ್ ಮಾಡಿದ್ರು, ಚರ್ಚ್ ಅಕ್ಸೆಪ್ಟ್ ಮಾಡ್ತು, ಪೋಪ್ ಅಕ್ಸೆಪ್ಟ್ ಮಾಡಿದ್ರು. ಬಟ್ ಫೈನಲ್ ಆಗಿ ಸೈಂಟಿಫಿಕ್ ಆಗಿ ಈ ಮಾಡೆಲ್ ಸಕ್ಸಸ್ ಆಗ್ಲಿಲ್ಲ. ಯಾಕಂದ್ರೆ ಈ ರೀಸನ್ಗೆ. ಇದಾದ್ಮೇಲೆ there is another person called as Nicholas Copernicus. ಸೊ ದಿಸ್ ಪರ್ಸನ್, ಈ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಮಾಡೆಲ್ನ ಕೊಡ್ತಾನೆ. ಈ ಮಾಡೆಲ್ ಪ್ರಕಾರ ಅರ್ತ್ ಸೆಂಟರ್ ಆಗಿಲ್ಲ, ಬದಲಿಗೆ ಸೂರ್ಯ ಸೆಂಟರ್ ಅಲ್ಲಿ ಇದ್ದಾನೆ ಪ್ಲಾನೆಟರಿ ಸಿಸ್ಟಮ್ಗೆ ಅಂತ ಹೇಳ್ತಾನೆ. ದಿಸ್ ಮಾಡೆಲ್ ಇಸ್ ಕಾಲ್ಡ್ ಆಸ್ ಹೀಲಿಯೋಸೆಂಟ್ರಿಕ್ ಮಾಡೆಲ್. ಈ ಮಾಡೆಲ್ನೇ ನಾವು ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂತ ಕರಿತೀವಿ. ಹೀಲಿಯೋ ಅಂದ್ರೆ ಸನ್, ಸೆಂಟ್ರಿಕ್ ಅಂದ್ರೆ ಸೆಂಟರ್. ಈ ಮಾಡೆಲ್ ಪ್ರಕಾರ ಸೂರ್ಯ ಸೆಂಟರ್ ಅಲ್ಲಿ ಇರ್ತಾನೆ, ಅದ್ರ ಸುತ್ತಲೂ ಎಲ್ಲಾ ಪ್ಲಾನೆಟ್ಸ್ ರೆವಾಲ್ವ್ ಆಗ್ತಿದೆ ಅಂತ ಹೇಳ್ತಾನೆ. ಬಟ್ ಇವ್ರು ಕೊಟ್ಟಿರೋ ಮಾಡೆಲ್ ಮನುಷ್ಯರು ಈಗೋನ ಸ್ಯಾಟಿಸ್ಫೈ ಮಾಡಲ್ಲ. ಫಸ್ಟ್ ಆಫ್ ಆಲ್ ಚರ್ಚ್ ಪೋಪ್ ಒಪ್ಪಲ್ಲ ಅಂದ್ರೆ ಸೊಸೈಟಿ ಒಪ್ಪಲ್ಲ. ಸೊ ಪೋಪ್ ಡಿಡ್ ನಾಟ್ ಅಕ್ಸೆಪ್ಟ್ ದಿಸ್ ಒನ್.
ಬಟ್ ಮುಂದೆ ಮುಂದೆ ಈ ಮಾಡೆಲ್ನ ಅಕ್ಸೆಪ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಟ್ ಆಗಿನ ಸದ್ಯಕ್ಕೆ ಈ ಮಾಡೆಲ್ನ ಅಕ್ಸೆಪ್ಟ್ ಮಾಡಲ್ಲ. ಅದೇ ಟೈಮಲ್ಲಿ ಒಬ್ಬ ಲೆಜೆಂಡರಿ ಪರ್ಸನ್ ಗೆಲಿಲಿಯೋ ಇನ್ವೆಂಟೆಡ್ ಟೆಲಿಸ್ಕೋಪ್ನ ಇನ್ವೆಂಟ್ ಮಾಡಿರ್ತಾನೆ. ಸೊ ಅವ್ರಿಗೆ ಆಲ್ರೆಡಿ ಪರಿಜ್ಞಾನ ಇರುತ್ತೆ ಯಾವ ಥರ ಪ್ಲಾನೆಟರಿ ಮೋಷನ್ ಮೂವ್ ಆಗ್ತಿದೆ ಅಂತೇಳಿ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಈ ಮಾಡೆಲ್ನ ಸಪೋರ್ಟ್ ಮಾಡ್ತಾರೆ. ಇವ್ರು ಹೇಳಿದ್ ಕರೆಕ್ಟು ಅಂತ ಹೇಳಿದಕ್ಕೆ ಇವ್ರನ್ನ ಅವ್ರ ರಾಜ್ಯದಿಂದ ಒದ್ದು ಹೊರಗಡೆ ಹಾಕ್ತಾರೆ. ಒದ್ದು ಹೊರಗಡೆ ಆಗಲ್ಲ, ಸೊ ಲಿಟ್ರಲಿ ಆಚೆ ಕಳಿಸ್ತಾರೆ, ಅಬಂಡೆಂಟ್ ಮಾಡ್ತಾರೆ. ಸೊ ಬಿಕಾಸ್ ಆಫ್ ಹೀ ಸಪೋರ್ಟಿಂಗ್ ದಿಸ್ ಮಾಡೆಲ್. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಗೆಲಿಲಿಯೋ ಗೆಲಿಲಿ. ಸೊ ಗೆಲಿಲಿಯೋ ಗೆಲಿಲಿ ಟೆಲಿಸ್ಕೋಪ್ ಇನ್ವೆಂಟ್ ಮಾಡ್ದ. ಆಫ್ಟರ್ ದಟ್ another famous person, his name is ಟೈಕೋ ಬ್ರಾಹೆ ಅಂತಕ್ಕಂಥ ವ್ಯಕ್ತಿ ತನ್ನ ಜೀವನ ಪರ್ಯಂತ ಬರೀ ಕಣ್ಣಲ್ಲೇ ಪ್ಲಾನೆಟರಿ ಮೋಷನ್ ನ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ರೆಕಾರ್ಡ್ ಮಾಡಿ ಇಡ್ತಾನೆ. ಅಂದ್ರೆ ಯಾವ್ಯಾವ ಪ್ಲಾನೆಟ್ ಎಲ್ಲೆಲ್ಲಿ ಇದೆ, ಯಾವ್ಯಾವ ಟೈಮಲ್ಲಿ, ಯಾವ್ಯಾವ ಮಂತಲ್ಲಿ ಎಲ್ಲದನ್ನು ರೆಕಾರ್ಡ್ ಮಾಡಿ ತನ್ನೊಂದು ಬುಕ್ ಅಲ್ಲಿ ಮೆನ್ಷನ್ ಮಾಡಿಟ್ಟಿರ್ತಾನೆ. ಸೊ ದಟ್ ಈಸ್ ಟೈಕೋ ಬ್ರಾಹೆ. ಹಿ ಹ್ಯಾಸ್ ಸ್ಪೆಂಡ್ ಹಿಸ್ ಎಂಟೈರ್ ಲೈಫ್ ಟೈಮ್ ಆನ್ ಪ್ಲಾನೆಟರಿ ಅಬ್ಸರ್ವೇಷನ್ ಎಲ್ಲ ರೆಕಾರ್ಡ್ ಮಾಡಿ ಕಂಪ್ಲೀಟ್ ಒಂದು ಡಾಕ್ಯುಮೆಂಟ್ರಿ ತರ ಮಾಡಿ. ಸೊ ಆಫ್ಟರ್ ಹಿಸ್ ಡೆತ್ another person called Kepler, full name Johannes Kepler. ಸೊ ಈ ಪರ್ಸನ್ ಈ ಡೇಟಾನ ಅನಲೈಸ್ ಮಾಡಿ ಮತ್ತೆ ಉಳಿದಿರ್ತಕ್ಕಂಥ ಬೇರೆ ನಾಲೆಜ್ನೆಲ್ಲ ಬೇಸ್ ಮಾಡಿಕೊಂಡು 3 ಲಾಸ್ನ ಪ್ರಪೋಸ್ ಮಾಡ್ತಾರೆ. ದೋಸ್ ಆರ್ ಕಾಲ್ಡ್ ಕೆಪ್ಲರ್ಸ್ ಪ್ಲಾನೆಟರಿ ಮೋಷನ್. ಇವರು 3 ಲಾಸ್ನ ಕೊಡ್ತಾರೆ. ಅವೇ ಕೆಪ್ಲರ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಫಸ್ಟ್ ಲಾ, ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ. 3 ಲಾಸ್ನ ಕೊಡ್ತಾರೆ. ದಟ್ ಈಸ್ ಕೆಪ್ಲರ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಸೊ ಇವನ್ನೆಲ್ಲ ಅಬ್ಸರ್ವೇಷನ್ ಮಾಡಿದ್ದ ನ್ಯೂಟನ್ ಏನೇನಾಗಿದೆ, ಕಾಲಾನುಕ್ರಮೇಣ ಏನೇನಾಗಿದೆ ಅದೆಲ್ಲ ನ್ಯೂಟನ್ಗೆ ಅರಿಯಿತ್ತು. ಮೊದಲೇ ಅರಿವಿದ್ದಾಗ ಒಂದ್ಸರಿ ಈ ವಾಸ್ ಸಿಟ್ಟಿಂಗ್ ಆನ್ ಅಂಡರ್ ದ ಆಪಲ್ ಟ್ರೀ. ಅದೆಲ್ಲ ನಿಮ್ಗೆ ಸ್ಟೋರಿ ಗೊತ್ತೇ ಇದೆ. ಆಪಲ್ ಬಿದ್ದಾಗ ಈ ಆಸ್ಕಡ್ ಓನ್ ಕ್ವಶನ್. ಅವನೇ ಕೇಳ್ಕೊಂತಾನೆ, ಯಾಕೆ ತಲೆ ಮೇಲೆ ಆಪಲ್ ಬಿತ್ತು, ಯಾಕೆ ಮೇಲೆ ಹೋಗ್ಬಾರ್ದಾಗಿತ್ತು ಅಂತ. ಸೊ ಇವೆಲ್ಲ ಜ್ಞಾನ ಇರ್ತಕ್ಕಂಥ ನ್ಯೂಟನ್ ಆ ಕ್ವಶನ್ನ ತನ್ನನ್ನ ತಾನೇ ಕೇಳ್ಕೊಂಡು ಅದಕ್ಕೆ ಆನ್ಸರ್ ಅಂತ ಹುಡುಕಕ್ಕೆ ಹೊರಟಾಗ ಗ್ರಾವಿಟೇಷನ್ ಲಾ ಹೇಳ್ತಾನೆ, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಆಪಲ್ ಭೂಮಿ ಕಡೆ ಬಿದ್ಮೇಲೆ ಯಾಕೆ ಬೀಳುತ್ತೆ, ಗ್ರಾವಿಟೇಷನ್ ಇಂದ. ಆಪಲ್ ಭೂಮಿ ಮೇಲೆ ಬಿದ್ಮೇಲೆ ಮೂನ್ ಕೂಡ ಅರ್ತ್ಗೆ ಬಂದು ಕೊಲೈಡ್ ಹಾಕ್ಬೇಕಿತ್ತಲ್ಲ, ಈ ಕ್ವಶನ್ನ ಕೇಳ್ಕೊಂತಾನೆ. ಸೊ ಇವನ್ನೆಲ್ಲ ಆನ್ಸರ್ ಮಾಡೋದಕ್ಕೆ ನ್ಯೂಟನ್ ಕ್ಯಾಲ್ಕುಲಸ್ನ ಇನ್ವೆಂಟ್ ಮಾಡ್ತಾನೆ. ಯಾಕೆ ಮೂನ್ ಅರ್ತ್ ಕಡೆಗೆ ಬಂದು ಕೊಲೈಡ್ ಆಗ್ತಿಲ್ಲ? ಆಬ್ವಿಯಸ್ಲಿ ಆಪಲ್ನ ಬಿಟ್ರೆ ಅಟ್ರಾಕ್ಟ್ ಆಗುತ್ತೆ, ಮೂನ್ ಕಡೆ ಅರ್ತ್ ಕಡೆ ಬಂದು ಕೊಲೈಡ್ ಆಗತ್ತೆ, ಬೀಳತ್ತೆ. ಅದೇ ತರ ಮೂನ್ ಯಾಕೆ ಬರಲ್ಲ ಅಂತ ತನ್ನನ್ನ ತಾನೇ ಕ್ವಶನ್ ಮಾಡ್ಕೊಂತಾನೆ. ಆ ಕ್ವಶನ್ಗೆ ಆನ್ಸರ್ ಹುಡುಕೋದಕ್ಕೆ ಅವನು ಕ್ಯಾಲ್ಕುಲಸ್ನ ಇನ್ವೆಂಟ್ ಮಾಡ್ತಾನೆ. ಮೈನ್ಲಿ ಡಿಫ್ರೆನ್ಸಿಯೇಷನ್, ಪಾರ್ಷಿಯಲ್ ಡಿರೈವೇಟಿವ್ಸ್, ಎಕ್ಸೆಟ್ರಾ. ಅಫ್ಕೋರ್ಸ್ ಅದೇ ಟೈಮಲ್ಲಿ ಇನ್ನೊಬ್ರು ಕೂಡ ಇದೇ ಮ್ಯಾಥಮೆಟಿಕ್ಸ್ನ ಇನ್ವೆಂಟ್ ಮಾಡಿರ್ತಾರೆ. ಬಟ್ ನ್ಯೂಟನ್ ಆಲ್ಸೋ ಶುಡ್ ಬಿ ಗಿವೆನ್ ವಿತ್ ಕ್ರೆಡಿಟ್ ಫಾರ್ ಇನ್ವೆಂಟಿಂಗ್ ಕ್ಯಾಲ್ಕುಲಸ್. ಒಂದೇ ಒಂದು ಕ್ವಶನ್ ಆನ್ಸರ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಇನ್ವೆಂಟ್ ಮಾಡ್ತಾನೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನ್ಯೂಟನ್ ಬರ್ತಾನೆ. ಆಮೇಲೆ ನ್ಯೂಟನ್ ಪ್ರಪೋಸಲ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ಈ ಚಾಪ್ಟರ್ನಲ್ಲಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್. ಸೊ ಎರೇಸ್ ಮಾಡ್ತಿದ್ದೀನಿ. ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಅಂದ್ರೆ ಪ್ಲಾನೆಟ್ಸ್ ಯಾವ ತರ ಮೂವ್ ಆಗುತ್ತೆ ಸೋಲಾರ್ ಸಿಸ್ಟಮ್ ಅಲ್ಲಿ ಅಂತ ಬೇಸ್ ಮಾಡ್ಕೊಂಡು, ಅಬ್ಸರ್ವೇಷನ್ ನ ಬೇಸ್ ಮಾಡ್ಕೊಂಡು ಕೆಪ್ಲರ್ಸ್ 3 ಲಾಸ್ನ ಅಬ್ಸರ್ವ್ ಹೇಳ್ತಾನೆ. ಅವೇ ಕೆಪ್ಲರ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಇದೇನಂದ್ರೆ ಇವರೆಲ್ಲ ಇಷ್ಟೊಂದು ಹೇಳ್ತಾರೆ, ಹೀಲಿಯೋಸೆಂಟ್ರಿಕು, ಜಿಯೋಸೆಂಟ್ರಿಕು, ಆ ಮಾಡಲು ಈ ಮಾಡಲು ಅಂತೇಳಿ. ಬಟ್ ನಮ್ಮ ಭಾರತದ ಹೆಮ್ಮೆಯ ಪುತ್ರ ಆರ್ಯಭಟ 2000 ವರ್ಷಗಳ ಮೊದಲೇನೆ ಈ ಸಿಸ್ಟಮ್ ಬಗ್ಗೆ ಎಲ್ಲ ಹೇಳಿದ್ದ. ಯಾವ್ಯಾವ ಪ್ಲಾನೆಟ್ಸ್ ಎಷ್ಟು ದೂರದಲ್ಲಿದೆ, ಅರ್ತ್ ಮಾಸ್ ಎಷ್ಟು, ಯಾವ ತರ ರೊಟೇಟ್ ಆಗ್ತಿದೆ ಅಂತ. ಅಂಡ್ ಹಿ ಮೆನ್ಷನ್ ಅಬೌಟ್ ಹೀಲಿಯೋಸೆಂಟ್ರಿಕ್ ಮಾಡೆಲ್. ಹಿ ಇಸ್ ದ ಒನ್ ಹೂ ಇನ್ವೆಂಟೆಡ್ ಝೀರೋ. ಆರ್ಯಭಟ ಅವರು ಹೀಲಿಯೋಸೆಂಟ್ರಿಕ್ ಮಾಡೆಲ್ ಬಗ್ಗೆ ತನ್ನ ಬುಕ್ ಅಲ್ಲಿ ಆಲ್ರೆಡಿ ಬರೆದಿಟ್ಟಿದ್ರು. ಹಿಸ್ ಬುಕ್ ನೇಮ್ ಈಸ್ ಆರ್ಯಭಟ್ಯಂ, ಆರ್ಯ ಸಿದ್ಧಾಂತ ಅಂತ ಒಂದು ಬುಕ್ ಇದೆ. ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದ್ರೆ 2000 years ಎಗೋನೆ ಆರ್ಯಭಟ ಅವ್ರಿಗೆ ಈ ನಾಲೆಜ್ ಎಲ್ಲ ಇತ್ತು.
ಅಷ್ಟ್ಯಾಕೆ ನಮ್ಮ ಸಂಸ್ಕೃತಿ, ಹೆಮ್ಮೆಯ ಸಂಸ್ಕೃತಿ, 9 ಗ್ರಹಗಳನ್ನ ತಗೊಂಬಂದು ದೇವಸ್ಥಾನದಲ್ಲಿ ಇಟ್ಟು ನಾವು ಅದ್ರ ಸುತ್ತಿದ್ವಿ. ಅಂದ್ರೆ ನಮಗೆ ಗೊತ್ತಿತ್ತು ಸೋಲಾರ್ ಸಿಸ್ಟಮ್ ಅಲ್ಲಿ 9 ಪ್ಲಾನೆಟ್ಸ್ ಇದೆ. ಈಗ ಸೈಂಟಿಸ್ಟ್ 8 ಪ್ಲಾನೆಟ್ಸ್ ಅಂತಾರೆ, ದಟ್ ಇಸ್ ಸೆಕೆಂಡ್ರಿ. ಓಕೆ, ಪ್ಲೂಟೋ ಅನ್ನು ಕೂಡ 9th ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಈಗ ಅದು 9th ಪ್ಲಾನೆಟ್ ಅಲ್ಲ, ಡ್ವಾರ್ಫ್ ಪ್ಲಾನೆಟ್, ಒಂದು ಕುಬ್ಜ ಗ್ರಹ ಅಂತೇಳಿ ಕನ್ಸಿಡರ್ ಮಾಡಿ ಅದನ್ನ ಪ್ಲಾನೆಟ್ ಅಂತ ಕನ್ಸಿಡರ್ ಮಾಡಲ್ಲ. ವಾಟ್ ಎವರ್ ಇಟ್ ಈಸ್, 9 ಪ್ಲಾನೆಟ್ಸ್ ಅಂತ ಬಿಲೀವ್ ಮಾಡಿದ್ವಿ. ನಾವು ಆ 9 ಪ್ಲಾನೆಟ್ಸ್ನ ದೇವ್ರ ತರ ಪೂಜೆ ಮಾಡ್ತಿದ್ವಿ. ಸೊ ದಟ್ ಮೀನ್ಸ್ ವಿ ಆಲ್ ನೋ ದ ಸೈನ್ಸ್ ಅಂಡ್ ಟೆಕ್ನಾಲಜಿ ವೆಲ್ ಇನ್ ಅಡ್ವಾನ್ಸ್. ಮೊದಲೇ ನಮಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇತ್ತು ಅಂತ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಬಟ್ ಅಫ್ಕೋರ್ಸ್ ನಾವು ಸ್ಟಡಿ ಮಾಡೋದೆಲ್ಲ ಮಾಡರ್ನ್ ಟೆಕ್ನಾಲಜಿ, ಅಂದರೆ ಇಂಗ್ಲಿಷ್ ನಾಲೆಜ್ನ ಸ್ಟಡಿ ಮಾಡ್ತೀವಿ. We are not going to study much about Indian spiritual knowledge. So we are going to study now Kepler's laws of planetary motion. Under that, Kepler's first law. Kepler's first law. ಈ ಲಾಗೆ ಇನ್ನೊಂದು ಹೆಸರಿದೆ. This law is also called law of orbits. Law of orbits. Law of orbits. Law of orbits. ಇದರ ಪ್ರಕಾರ I'll write the statement first. Statement ಬರೀತೀನಿ. All planets revolve around the earth. All the planets revolve around the sun in elliptical orbit. In elliptical orbit with sun kept at one of the foci. ಏನದರ ಅರ್ಥ? ಸೊ ಯು ನೋ ದ ಎಲಿಪ್ಸ್. ನಿಮಗೆ ಎಲಿಪ್ಸ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂತ ಇದ್ದೀನಿ ಮ್ಯಾಥಮೆಟಿಕ್ಸ್ ನಲ್ಲಿ. ಫಸ್ಟ್ ಲಾ ಏನ್ ಹೇಳುತ್ತೆ ಅಂದ್ರೆ, ಪ್ಲಾನೆಟ್ಸ್ ಸೂರ್ಯನ ಸುತ್ತ ಎಲಿಪ್ಟಿಕಲ್ ಆರ್ಬಿಟಲ್ ಸುತ್ತಿದೆ ಅಂತ ಹೇಳ್ತಾರೆ. ಸರ್ಕ್ಯುಲರ್ ಆರ್ಬಿಟ್ ಅಲ್ಲ, ಎಲಿಪ್ಟಿಕಲ್, ಅಂಡಾಕಾರ ಆರ್ಬಿಟ್ ಅಲ್ಲಿ ಸುತ್ತಾ ಇದೆ ಅಂತ ಹೇಳ್ತಾರೆ. ಸನ್ ಈಸ್ ಕೆಪ್ಟ್ ಅಟ್ ಒನ್ ಫೋಕೈ. ಎಲಿಪ್ಸ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ಎಲಿಪ್ಸ್ಗೆ 2 ಫೋಕಸ್ ಇರುತ್ತೆ. ಫೋಕಸ್ ನಂಬರ್ 1, ಫೋಕಸ್ ನಂಬರ್ 2, 2 ಫೋಕಸ್ ಇರುತ್ತೆ. ಸನ್ ಯಾವ್ದಾದ್ರೂ ಒಂದು ಫೋಕೈನಲ್ಲಿ ಇರೋ ತರ ಅಸ್ಯೂಮ್ ಮಾಡ್ಕೊಂಡ್ರೆ ಆ ಸನ್ ಸುತ್ತ ಪ್ಲಾನೆಟ್ಸ್ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ರೆವಾಲ್ವ್ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲ ಪ್ಲಾನೆಟ್ ಒಂದೊಂದು ಆರ್ಬಿಟ್ ಅಲ್ಲಿ ರೆವಾಲ್ವ್ ಆಗತ್ತೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ these are the two foci. Planets are revolving around the sun in elliptical orbit. ಅರ್ಥ ಆಯ್ತಾ? So this is a statement of first law of Kepler's planetary motion. ಸೊ ಇದರಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ತುಂಬಾನೇ ಇದೆ. ಸ್ವಲ್ಪ ಮ್ಯಾಥಮೆಟಿಕಲ್ ಡೀಟೇಲ್ಸ್ ಸ್ಟಡಿ ಮಾಡೋಣ. The time taken for one complete revolution, ಅಂದ್ರೆ ಸೂರ್ಯನ ಸುತ್ತ ಪ್ಲಾನೆಟ್ ಹೋಗಿ ಬರೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಅರ್ತ್, ಭೂಮಿನ ತಗೊಂಡ್ರೆ ದ ಟೈಮ್ ಟೇಕನ್, ಒಂದು ಸುತ್ತು ಹೋಗಿ ಬರೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ? 365 ದಿನ. ಅದನ್ನೇ ನಾವು 1 ವರ್ಷ ಅಂತ ಕರಿತೀವಿ, ಹೌದಾ? ಸೊ 1 ವರ್ಷದಲ್ಲಿ 1 ರೌಂಡ್ ಹಾಕತ್ತೆ ಸೂರ್ಯನ ಸುತ್ತ. ಯಾವುದೋ ವರ್ಷದಲ್ಲಿ ಯಾವುದೋ ಒಂದು ಟೈಮಲ್ಲಿ ಸೂರ್ಯನ್ಗೆ ತುಂಬಾ ಹತ್ರ ಬಂದಿರ್ತಾನೆ. ಸನ್ಗೆ ತುಂಬಾ ಹತ್ರ ಇರ್ತಕ್ಕಂಥ ಪಾಯಿಂಟ್ ನಾವೇನಂತ ಕರಿತೀವಿ? ಪೆರ್ಹೀಲಿಯಾನ್ ಅಂತ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ಅದೇ ಪೆರಿಜಿ. The point which is near to the sun in the elliptical orbit is called as perihelion. It is also called perigee. ಅದೇ ತರ ಆರ್ಬಿಟ್ ಸುತ್ತಿರ್ಬೇಕಾದ್ರೆ ಯಾವುದೋ ಒಂದು ಟೈಮಲ್ಲಿ ತುಂಬಾ ದೂರ ಹೋಗಿರ್ತಾರೆ. ಆ ಪಾಯಿಂಟ್ ನಾವೇನಂತ ಕರಿತೀವಿ? ಅಫಿಲಿಯಾನ್ ಅಂತ ಕರಿತೀವಿ. ಆರ್ ಅಪೋಜಿ ಅಲ್ಲ, ಅಪೋಜಿ. ಈ ಪಾಯಿಂಟ್ ನಾವು ಅಪೋಜಿ ಅಂತ ಕರಿತೀವಿ, ಈ ಪಾಯಿಂಟ್ ಪೆರಿಜಿ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ. ಈ ಕ್ವಶನ್ KPSC ಎಕ್ಸಾಮ್ ಅಲ್ಲಿ ಕೇಳಿದ್ರು. ನಾನು KPSC ಎಕ್ಸಾಮ್ ಬರೆಯೋಕೆ ಹೋದಾಗ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ರು ಒಂದ್ಸತಿ. ಸೊ ಇದನ್ನ ಯಾಕೆ ಕೇಳಿದ್ರು? ಅದರಲ್ಲಿ ಸ್ಪೇಸ್ ಅಂಡ್ ಟೆಕ್ನಾಲಜಿ ಅಂತ ಕೆಲವು ಟಾಪಿಕ್ಸ್ ಇರುತ್ತೆ, ಅದರಿಂದ ಕ್ವಶನ್ಸ್ ಕೇಳ್ತಿದೆ. ಓಕೆ, ಅದನ್ನ ಬಿಡಿ. ಸೊ ಈಗ ಈ ಪಾಯಿಂಟ್ ನ ಪೆರ್ಹಿಲಿಯಾನ್, ಆ ಪಾಯಿಂಟ್ ನ ಅಫ್ಲಿಯಾನ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ, ಅದನ್ನ ಇಲ್ಲಿ ಬರಿಬೇಡಿ. ಸೊ ಒಂದು ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಪ್ ಹೇಳ್ತೀನಿ ನೋಡಿ. ಸಣ್ಣ ಪಕ್ಕದಲ್ಲೇ ಇರ್ತಕ್ಕಂಥ ಪಾಯಿಂಟು ಪೆರ್ಹಿಲಿಯಾನ್. ರೈಮಿಂಗ್ ವರ್ಡ್ ಸಿಗ್ತಾ? ಪಕ್ಕದಲ್ಲೇ ಪೆರ್ಹಿಲಿಯಾನ್. ಸನ್ನಿಂದ ಅಲ್ಲೆಲ್ಲೋ ದೂರದಲ್ಲಿ ಅಲ್ಲಿ 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 ಸರ್ ಅಲ್ಲಿ ಅಫ್ಲಿಯಾನ್.
ಅಲ್ಲೆಲ್ಲೋ ದೂರದಲ್ಲಿ ಇರ್ತಕ್ಕಂಥದ್ದು ಅಫ್ಲಿಯಾನ್, ಇಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಪೆರ್ಹಿಲಿಯಾನ್. ಆಯ್ತಾ? ಸೊ ದೀಸ್ ಆರ್ ದ ಡೀಟೇಲ್ಸ್. ಈಗ ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ತೀನಿ ಪೆರ್ಹಿಲಿಯಾನ್ ಇಂದ ಅಫ್ಲಿಯಾನ್ಗೆ. ಇದನ್ನ ನಾವು ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಈ ಆಕ್ಸಿಸ್ ನ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಈಗ ಸಿಮಿಟ್ರಿಕಲ್ ಆಗಿ ಡಿವೈಡ್ ಮಾಡಿ, ಆ ಕಡೆ ಎಷ್ಟಿದೆಯೋ ಈ ಕಡೆ ಅಷ್ಟೇ ಡಿವೈಡ್ ಮಾಡಿ, ಈ ಮೇಜರ್ ಆಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ? ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಮೇಜರ್ ಅಂದ್ರೆ ದೊಡ್ಡದು, ಮೈನರ್ ಅಂದ್ರೆ ಚಿಕ್ಕದು. ಓಕೆ, ಸೊ ವಿ ವಿಲ್ ಡಿಸ್ಕಸ್ ಅಗೇನ್. ದಿಸ್ ಈಸ್ ಕಾಲ್ಡ್ ಆಸ್ ಮೈನರ್ ಆಕ್ಸಿಸ್. ಸೊ ಇದನ್ನ ನಾವು ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮೈನರ್ ಆಕ್ಸಿಸ್, minor axis, and this is called as major axis, major axis. Major axis ಅಲ್ಲಿ ಅರ್ಧ ತಗೊಂಡ್ರೆ ಇದನ್ನ ನಾವೇನಂತ ಕರಿತೀವಿ? ಸೆಮಿ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಎ is called as semi major ಆಕ್ಸಿಸ್. ಇದನ್ನ ನಾವು ಸೆಮಿ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ನ ನಾವು ಸೆಮಿ ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಸೆಮಿ ಅಂದ್ರೆ ಅರ್ಧ, ಯಾವ್ದ್ರಲ್ಲಿ ಅರ್ಧ? ಮೈನರ್ ಆಕ್ಸಿಸ್ ಅಲ್ಲಿ ಅರ್ಧ, ಅದನ್ನೇ ಸೆಮಿ ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಸೆಮಿ ಮೈನರ್ ಆಕ್ಸಿಸ್. ಅರ್ಥ ಆಯ್ತಾ? ಈಗ ಯಾವುದೋ ಒಂದು ಟೈಮಲ್ಲಿ ಪ್ಲಾನೆಟ್ ಎಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳೋಣ. ಅಟ್ ಟೈಮ್ T1. ಸೊ ರೆವಾಲ್ವ್ ಆಗ್ತಾ ಆಗ್ತಾ ಇನ್ನೊಂದು ಟೈಮಲ್ಲಿ ಇಲ್ಲಿ ಬಂತು. ಲೆಟ್ ಮಿ ಕಾಲ್ ದಿಸ್ T2. ಈ ಡಿಸ್ಟೆನ್ಸ್ನ R1 ಅಂತ ಅಂದ್ಕೊಂಡ್ರೆ, ಈ ಡಿಸ್ಟೆನ್ಸ್ನ R2 ಅಂತ ಅಂದ್ಕೊಂಡ್ರೆ, R1 ಪ್ಲಸ್ R2 ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇವೆರಡೂ ಡಿಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಾ? ಇನ್ನೇನಿದೆ ಇದರಲ್ಲಿ? ಇನ್ನೂ ಇದೆ, ನೆಕ್ಸ್ಟ್ ಹೇಳ್ತೀನಿ. ಕೋಆರ್ಡಿನೇಟ್ಸ್ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್. Erase ಮಾಡಲಾ? Okay, done. So I will remove the statement. ಬೋರ್ ಹೊಡಿತಿದ್ಯಾ? ಫಾರ್ವರ್ಡ್ ಮಾಡಿ ಒಂದು 5 seconds, ಪಟ್ ಅಂತ. ಓಕೆ, ಬೇಗ. Yeah, done. Stop. Okay, so let me consider this is a elliptical orbits. ಇದು ಎಲಿಪ್ಟಿಕಲ್ ಆರ್ಬಿಟ್ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಪ್ಲಾನೆಟ್ಗೆ ಆ ದೂರದಲ್ಲಿರ್ತಕ್ಕಂಥ ಪಾಯಿಂಟ್ ನ ನಾವೇನಂತ ಕರಿತೀವಿ? ಅಫ್ಲಿಯಾನ್. ಇದನ್ನ ಪೆರ್ಹಿಲಿಯಾನ್. ಇದಕ್ಕೆ ಕೋಆರ್ಡಿನೇಟ್ಸ್ ಕೊಡಬಹುದು. ದ ಕೋಆರ್ಡಿನೇಟ್ಸ್ ಇದು ಸೆಂಟರಲ್ ಇದೆ ಅಂತ ಅನ್ಕೊಂಡ್ರೆ ಇದಕ್ಕೆ ಕೋಆರ್ಡಿನೇಟ್ 0,0, ಆರಿಜಿನ್ ಆಫ್ ದ x axis and y axis ಅಲ್ಲಿ ಇರುತ್ತೆ. The coordinates of this one are a, 0. The coordinates of aphelion are a, 0. The coordinates of perihelion are -a, 0. The coordinates of first focus, ಇಲ್ಲೊಂದು ಫೋಕಸ್ ಇದೆ F1, ಇಲ್ಲಿ F2, ಇಲ್ಲಿ ಸನ್ ಕೂತಿದ್ದಾನೆ. The coordinates of first focus is AE, 0. ಹೇಳ್ತೀನಿ E ಅಂದ್ರೆ ಏನು ಅಂತ ಹೇಳ್ತೀನಿ. And the coordinates of second focus will be -AE, 0. ಇದು 0, 0, 0 ಆಗಿದೆ. ಇದು AE, 0, ಇದು A ಆಗಿರುತ್ತೆ. AE -AE, 0, -A, 0. The coordinates of this point are 0, B. The coordinates of this point are 0, -B. ಹೌದಾ? So what is this E? E is called as eccentricity. E is called as eccentricity. ಈ E ನ ನಾವು ಎಸೆಂಟ್ರಿಸಿಟಿ ಅಂತ ಕರಿತೀವಿ. ಏನದು ಇಂಡಿಕೇಟ್ ಮಾಡುತ್ತೆ ಪ್ರಾಕ್ಟಿಕಲಿ? ನೋಡಿ ಇಲ್ಲಿ. ಸೊ ನಾರ್ಮಲಿ ಒಂದು ಸರ್ಕಲ್ ನ ಕನ್ಸಿಡರ್ ಮಾಡಿ. ಸರ್ಕಲ್ ಅಲ್ಲಿ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಸೇಮ್ ಇರುತ್ತೆ. ಎಸೆಂಟ್ರಿಸಿಟಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸರ್ಕಲ್ ಇಂದ ಎಷ್ಟು ಡಿವಿಯೇಟ್ ಆಗಿದೆ ಅದನ್ನ ನಾವು ಎಸೆಂಟ್ರಿಸಿಟಿ ಅಂತ ಕರಿತೀವಿ. ಈ ವ್ಯಾಲ್ಯೂ ಕ್ಯಾನ್ ವೇರಿ ಬಿಟ್ವೀನ್ 0 and +1. ಸೊ ಬನ್ನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿಂದ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸ್ವಲ್ಪ ಆನಿಮೇಷನ್ ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಅವರ್ ಸನ್ and this is a planet revolving around the sun. So ನೋಡಿ, ಸನ್ ಸುತ್ತ ಪ್ಲಾನೆಟ್ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಸುತ್ತಾ ಇದೆ.
ಈಗ ಫಸ್ಟ್ ಸರ್ಕಲ್ ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಎ ಸರ್ಕ್ಯುಲರ್ ಆರ್ಬಿಟ್. ಆಕ್ಚುಲಿ ಸರ್ಕಲ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಅ ಎಲಿಪ್ಸ್. ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಎಸೆಂಟ್ರಿಸಿಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಈಗ ಎಸೆಂಟ್ರಿಸಿಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಒಂದು ನಿಮಿಷ, ಎಸೆಂಟ್ರಿಸಿಟಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸರ್ಕಲ್ ಇಂದ ಡಿವಿಯೇಟ್ ಆಗ್ತಿದೆ. ಹೌದಾ? ನೋಟ್ ಮಾಡಿದ್ರ ಎಸೆಂಟ್ರಿಸಿಟಿ ವ್ಯಾಲ್ಯೂ 0 ಇದ್ದಾಗ ಈ ತರ ಇತ್ತು. ಎಸೆಂಟ್ರಿಸಿಟಿ ವ್ಯಾಲ್ಯೂ ಬೆಳೀತಾ ಬೆಳೀತಾ ಏನಾಯ್ತು, ಸರ್ಕಲ್ ಇಂದ ಡಿವಿಯೇಟ್ ಆಯ್ತು. E is called as eccentricity. Is there any relation between A and B? ಯಾವ್ದಾದ್ರು ರಿಲೇಷನ್ ಇದೆಯಾ A and B ಮಧ್ಯೆ? ಹೌದು, ಇದೆ ನೋಡಿ. ಸೊ B square is equals to A square into 1 minus E square. B ಅಂದ್ರೆ semi minor axis, A ಅಂದ್ರೆ semi major axis. This is the relation between semi major axis and semi minor axis. E is called as eccentricity. If E value is 0, then E value 0 ಆಗಿದ್ರೆ ಏನಾಗುತ್ತೆ, ದಿಸ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ಸ್ ಟು ಎ. ಅದ್ರ ಅರ್ಥ ಏನು, ಸೆಮಿ ಮೇಜರ್ ಆಕ್ಸಿಸ್ ಸೆಮಿ ಮೈನರ್ ಆಕ್ಸಿಸ್ ವ್ಯಾಲ್ಯೂ ಸೇಮ್ ಆಗಿರುತ್ತೆ ಅಂತ ಅರ್ಥ. ಇದು ಮತ್ತೆ ಇದು ಸೇಮ್ ಆದ್ರೆ ಎಲಿಪ್ಟಿಕಲ್ ಆರ್ಬಿಟ್ ಇಸ್ ನಥಿಂಗ್ ಬಟ್ ಸರ್ಕ್ಯುಲರ್ ಆರ್ಬಿಟ್. ಹೌದಾ? ಇಫ್ ಇ ವ್ಯಾಲ್ಯೂ ಇಸ್ 0, then b is equal to 0, b is equals to a, then the orbit is circular orbit. Circular orbit. Circular orbit. If e value greater than 1, sorry, e value greater than 0, ಸ್ವಲ್ಪ 0 ಇಂದ ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಈ ತರ ಎಳಿತಿರತ್ತೆ. ಹೌದಾ? ಅಂದ್ರೆ ಎ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ಬಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ. 0 ಗಿಂತ ಜಾಸ್ತಿ ಇದ್ರೆ ಇದು ಡಿವಿಯೇಟ್ ಆಗ್ತಾ ಇರುತ್ತೆ ಸರ್ಕಲ್ ಇಂದ. then it is a elliptical orbit. Elliptical orbit. ಎಲ್ಲಿವರೆಗೂ ಹೋಗ್ಬೋದು? E can go up to less than 1. Suppose E is equals to 1 ಆಯ್ತು ಅಂತ ಅನ್ಕೊಳ್ಳಿ. E is equal to 1 ಆದ್ರೆ B is equal to 0 ಬರುತ್ತೆ. This is not possible actually. ಇದು ಪಾಸಿಬಲ್ ಇಲ್ಲ, ಬಟ್ ಸ್ಟಿಲ್ ಮ್ಯಾಥಮೆಟಿಕಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. E ವ್ಯಾಲ್ಯೂ 1 ಆದ್ರೆ B ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ಸೆಮಿ ಮೇಜರ್ ಆಕ್ಸಿಸ್ ಕಮ್ಮಿ ಆಗೋಯ್ತು, 0 ಆಗೋಯ್ತು. ಇಟ್ ಬಿಕಮ್ ಎ ಸ್ಟ್ರೈಟ್ ಲೈನ್. ಇಟ್ ಈಸ್ ನಾಟ್ ಎ ಆರ್ಬಿಟ್. ಇದು ಪಾಸಿಬಲ್ ಇಲ್ಲ. ಮ್ಯಾಥಮೆಟಿಕಲಿ ಪಾಸಿಬಲ್ ಇರ್ಬೋದು, ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಸೊ ಈ ವ್ಯಾಲ್ಯೂ ಕ್ಯಾನ್ ಬಿ ಲೆಸ್ ದ್ಯಾನ್ 1, ಗ್ರೇಟರ್ ದ್ಯಾನ್ 0. ಸೊ ಈಕ್ವಲ್ ಟು 0 ಆದ್ರೆ ಸರ್ಕ್ಯುಲರ್ ಆರ್ಬಿಟ್ ಆಗಿರುತ್ತೆ, ಗ್ರೇಟರ್ ದ್ಯಾನ್ 0 ಆದ್ರೆ ಎಲಿಪ್ಟಿಕಲ್ ಆರ್ಬಿಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಲಿಪ್ಟಿಕಲ್ ಎ ಅಂಡ್ ಬಿ, ದಟ್ ಈಸ್ ಸೆಮಿ ಮೇಜರ್ ಆಕ್ಸಿಸ್ ಅಂಡ್ ಸೆಮಿ ಮೈನರ್ ಆಕ್ಸಿಸ್. ಇಲ್ಲೊಂಚೂರು ನೋಡಿ, ಇಲ್ಲಿ ಸರ್ಕ್ಯುಲರ್ ಆರ್ಬಿಟ್ ಇದೆ. ನಾನು ಈ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸ್ಲೈಡರ್ನ ಯೂಸ್ ಮಾಡಿ ನಾನು ಈ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀನಿ. ಈ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ರೆ ಸರ್ಕಲ್ ಏನಾಗ್ತಾ ಇದೆ, ಡಿವಿಯೇಟ್ ಆಗ್ತಾ ಇದೆ. ಜಾಮೆಟ್ರಿಕಲ್ ಫಿಗರು ಸರ್ಕಲ್ ಇಂದ ಎಲಿಪ್ಸ್ ನತ್ತ ಡಿವಿಯೇಟ್ ಆಗ್ತಾ ಇದೆ. ಹೌದಾ? ಸೊ ಇದು ಎಲಿಪ್ಟಿಕಲ್ ಆರ್ಬಿಟಲ್ ಸುತ್ತಾ ಇದೆ. ಸೊ ಇಫ್ ವಾಂಟ್ ಟು ಸಿ, ದಿಸ್ ಈಸ್ ದ ಸೆಮಿ ಮೇಜರ್ ಆಕ್ಸಿಸ್ and this is the semi minor axis, and these are the empty focus. This is the focus where the sun is located. This is the detail which you have to note here. Note ಮಾಡ್ಕೊಳ್ಳಿ, ಇನ್ನು ತುಂಬಾ ಡೀಟೇಲ್ಸ್ ಇದೆ. We will discuss one by one. Eccentricity ಆಯ್ತು. Next area of the ellipse. ಈ ellipse ಏರಿಯಾ ಏನಾಗಿರುತ್ತೆ, area of ellipse is equals to pi AB. Please make a note on this one. Pi is a constant, A is a semi-major axis, B is a semi-minor axis. If the orbit is circular, B is equals to A, that is pi A square. In other words, pi into radius square. ನಿಮ್ಗೆ ಆಲ್ರೆಡಿ ಗೊತ್ತಿದೆ. Therefore, the ellipse area ಏನಾಗಿರುತ್ತೆ, pi AB ಆಗಿರುತ್ತೆ. So make a note. Remove ಮಾಡಲಾ? Yes, I am going to remove. Now, next topic, distance between sun and perihelion. Distance between sun and perihelion. Distance between sun and perihelion. Ella remove madla? Yeah. Distance between sun and perihelion. So matte ellipse baribeku. So let me draw the ellipse. Yeah, perfect. ಸ್ವಲ್ಪ ಸರ್ಕಲ್ ತರ ಕಾಣಿಸ್ದಿರ್ಬೋದು, ಬಟ್ ಅಸ್ಯೂಮ್ ದಿಸ್ ಇಸ್ ದ ಎಲಿಪ್ಸ್.
ಯಾ ಫೋಕಸ್ 1 ಇಲ್ಲಿ ನಮ್ಮ ಸೂರ್ಯ ಭಗವಾನ ಇದ್ದಾನೆ, ಇಲ್ಲಿ ಫೋಕಸ್ 2 ಅಲ್ಲಿ ಯಾರೂ ಇಲ್ಲ. ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ಎ ಯಾವ ಆಕ್ಸಿಸ್ ಇದು? ಮೈನರ್ ಆಕ್ಸಿಸ್ and this is a major axis. The coordinates of origin are 0, 0. ಕಾಣಿಸ್ತಿಲ್ವಾ? ಕಾಣಿಸ್ತಿದೆ, ಸ್ವಲ್ಪ ದೊಡ್ಡದಾಗಿ ಬರೀತೀನಿ. So 0, 0. The coordinates of first foci are AE, 0. The coordinates of what is this? Perihelion, alla, aphelion, that is A, 0. This is called aphelion or apogee. Apogee ಅಲ್ಲ apogee. The points, this point, ಈ ಪಾಯಿಂಟ್ ನ ಏನಂತ ಕರಿತೀವಿ? ಪೆರಿಹೀಲಿಯಾನ್ ಆರ್ ಪೆರಿಜಿ ಅಂತ ಕರಿತೀವಿ. ಇದ್ರದ್ದು ಕೋಆರ್ಡಿನೇಟ್ಸ್ ಏನಾಗಿರುತ್ತೆ? -a, 0. ಇದ್ರದ್ದು ಕೋಆರ್ಡಿನೇಟ್ಸ್ 0, b and ಇದ್ರದ್ದು ಕೋಆರ್ಡಿನೇಟ್ಸ್ 0, -b. ಇದ್ರದ್ದು ಸಣ್ಣದು ಕೋಆರ್ಡಿನೇಟ್ಸ್ ಏನಾಗಿರುತ್ತೆ? -ae, 0. These are the coordinates of a elliptical orbit. The distance between sun and perihelion or nearest distance between sun and planet. ಅಂದ್ರೆ ಸೂರ್ಯನ್ಗೆ ಬಹಳ ಹತ್ತಿರದಲ್ಲಿದ್ದಾಗ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಅಂದ್ರೆ ಈ ಡಿಸ್ಟೆನ್ಸ್ ಬೇಕಾ? ಇದೇ ತಾನೇ ತುಂಬಾ ಹತ್ರ ಇರ್ತಕ್ಕಂಥ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿಗೆ ನನ್ನ ಕೈ ನೋಡ್ತಾ ಇದ್ದೀರಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಎ ಇರುತ್ತೆ. ಸರ್ -a ಇದೆಯಲ್ಲ ಅಂತ ಹೇಳ್ಬಿಡಿ. ನಾನು ಕೇಳ್ತಿರೋದು ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಮ್ಯಾಗ್ನಿಟ್ಯೂಡ್ ಮಾತ್ರ, ಅಂದ್ರೆ ಎ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? ಎಇ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬೇಕಾದ್ರೆ ದಿಸ್ ಡಿಸ್ಟೆನ್ಸ್ ಮೈನಸ್ ದಿಸ್ ಡಿಸ್ಟೆನ್ಸ್. ಫಾಲೋ ಆಯ್ತಾ? ಒಂದ್ಸತಿ ಹೇಳ್ತೀನಿ ಕೇಳ್ಕೊಳ್ಳಿ. ನನಗೆ ಈ ಡಿಸ್ಟೆನ್ಸ್ ಬೇಕಾದ್ರೆ ಈ ಡಿಸ್ಟೆನ್ಸ್ ಇಂದ ಮೈನಸ್ ಮಾಡಿ. ಈ ಡಿಸ್ಟೆನ್ಸ್ ಎಷ್ಟಿದೆ? ದಟ್ ಈಸ್ ಈಕ್ವಲ್ಸ್ ಟು ಎ. ಈ ಡಿಸ್ಟೆನ್ಸ್ ಎಷ್ಟಿದೆ? ಎಇ. ಎ ಮೈನಸ್ ಎಇ ದಟ್ ಈಸ್ ಈಕ್ವಲ್ಸ್ ಟು ಎ ಇಂಟು 1 - ಇ. ಸೊ ಇದೇ ಕನಿಷ್ಠ ಡಿಸ್ಟೆನ್ಸ್. ದಿಸ್ ಇಸ್ ಅ ಲೀಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸನ್ ಅಂಡ್ ದ ಪ್ಲಾನೆಟ್. ಪ್ಲಾನೆಟ್ಗೂ ಮತ್ತೆ ಸನ್ಗೆ ಕನಿಷ್ಠ ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅಫ್ಲಿಯಾನ್. ತುಂಬಾ ದೂರ ಎಷ್ಟು ಡಿಸ್ಟೆನ್ಸ್ ಇರಬಹುದು? ಬನ್ನಿ ನೋಡೋಣ. ಇದು ರಿಮೂವ್ ಮಾಡಲ? ಎಸ್, ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅಫ್ಲಿಯಾನ್ ಆರ್ ಅಪೋಜಿ. ಫಾರ್ದೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಬಹಳ ದೂರ ಅಂದ್ರೆ ಸನ್ನಿಂದ ಈ ಪಾಯಿಂಟ್ ಅಲ್ಲಿ ಇದ್ದಾಗ ತುಂಬಾ ದೂರ ಇರುತ್ತೆ. ಇನ್ ಯಾವುದೇ ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರು ಈ ಡಿಸ್ಟೆನ್ಸ್ ಗಿಂತ ಕಮ್ಮಿ ಇರುತ್ತೆ. ಸೊ ದಿಸ್ ಇಸ್ ದ ಫಾರ್ದೆಸ್ಟ್ ಪಾಯಿಂಟ್. ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೋಡೋಣ. ಈ ಡಿಸ್ಟೆನ್ಸ್ ಎಷ್ಟು? ಎ, ಸೆಮಿ ಮೇಜರ್ ಆಕ್ಸಿಸ್. ಮತ್ತೆ ಈ ಡಿಸ್ಟೆನ್ಸ್ ಎಷ್ಟು? ಎಇ. -ae ಅಲ್ಲ, ಎಇ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋಬೇಕು. ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಎಇ. ಈ ಡಿಸ್ಟೆನ್ಸ್ ಎಷ್ಟಿದೆ? ಎ. ಹಾಗಾದ್ರೆ ಈ ಪೂರ್ತಿ ಡಿಸ್ಟೆನ್ಸ್ ಎಷ್ಟಿದೆ? ಎಇ ಪ್ಲಸ್ ಎ ದಟ್ ಈಸ್ ಈಕ್ವಲ್ಸ್ ಟು ಎಇ ಪ್ಲಸ್ ಎ or a into e plus 1. So that is the farthest distance between sun and planet when it is orbiting. Orbit ಆಗ್ತಿರ್ಬೇಕಾದ್ರೆ ಇದು farthest distance ಆಗಿರುತ್ತೆ. So note ಮಾಡ್ಕೊಳ್ಳಿ. Done? Okay. So next we will go to the Kepler's second law. So erase ಮಾಡ್ಲಾ? Done? Yeah, done. Kepler's second law. ಸೊ ಯಾಕೆ ಕೆಪ್ಲರ್ಸ್ ಸೆಕೆಂಡ್ ಲಾ ಪ್ರಪೋಸ್ ಮಾಡ್ತಾ ಅಂತ ಫಸ್ಟ್ ಒಂದು ಅಬ್ಸರ್ವೇಷನ್ ನೋಡೋಣ. ಸೊ ನೋಡಿ ಇಲ್ಲಿ, ಇಫ್ ದಿಸ್ ಈಸ್ ದ ಆರ್ಬಿಟ್, ಇದನ್ನ ನಾವು ಆರ್ಬಿಟ್ ಅಂತ ಅನ್ಕೊಂಡ್ರೆ ಕೆಪ್ಲರ್ ಏನ್ ನೋಟಿಸ್ ಮಾಡ್ದಂದ್ರೆ ಸನ್ ಹತ್ರ ಬಂದಾಗ ಬಹಳ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಪ್ಲಾನೆಟ್. ಆನಿಮೇಷನ್ ಅಲ್ಲಿ ಏನ್ ಕಾಣ್ತಿದೆ ಅದೇ ತರ ಕೆಪ್ಲರ್ ಕೂಡ ನೋಟಿಸ್ ಮಾಡ್ತಾನೆ. ವೆನ್ ದ ಪ್ಲಾನೆಟ್ ಕಮ್ಸ್ ನಿಯರ್ ಇಟ್ ಮೂವ್ಸ್ ಕ್ವಿಕ್ಲಿ. ಗಮನಿಸ್ತಾ ಇದ್ದೀರಾ? ಇಟ್ ಮೂವ್ಸ್ ಕ್ವಿಕ್ಲಿ. ಇಲ್ಲಿಗೆ ಹತ್ರಕ್ಕೆ ಬಂದಾಗ ಯಾವ್ದು ಪಾಯಿಂಟ್ ಅಲ್ಲಿ? ಪರ್ಹೀಲಿಯಾನ್ ಹತ್ರಕ್ಕೆ ಬಂದಾಗ ಸಪ್ ರಪ್ ರಪ್ ಅಂತ ಮೂವ್ ಆಗತ್ತೆ. ಅಂದ್ರೆ ಇಟ್ ಮೂವ್ಸ್ ಕ್ವಿಕ್ಲಿ. ಇಷ್ಟೊಂದು ಫಾಸ್ಟ್ ಆಗಿ ಮೂವ್ ಆಗಲ್ಲ. ಅಂದ್ರೆ ಕಂಪೇರ್ ಟು ಸ್ಪೀಡ್ ಅಟ್ ಅಫ್ಲಿಯಾನ್,
ಪೆರಿಹೀಲಿ ಅವನ ಹತ್ರ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ಕೆಪ್ಲರ್ ನೋಟಿಸ್ ಮಾಡ್ತಾನೆ. ಅಂಡ್ ಆಲ್ಸೋ ಹಿ ಹ್ಯಾಸ್ ನೋಟಿಸ್ ಒಂದೊಂದು ವರ್ಷದ ಒಂದೊಂದು ಟೈಮ್ ಅಲ್ಲಿ ಪ್ಲಾನೆಟ್ ಒಂದೊಂದು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಒಂದೊಂದ್ಸತಿ ತುಂಬಾ ದೂರದಲ್ಲಿರುತ್ತೆ, ಒಂದೊಂದ್ಸತಿ ತುಂಬಾ ಹತ್ರದಲ್ಲಿರುತ್ತೆ, ಅದನ್ನು ನೋಟಿಸ್ ಮಾಡ್ತಾನೆ. ಹೌದಾ? ಸೊ ಲೆಟ್ us see observations which led to Kepler's second law. So observations that led to Kepler's second law. ಯಾವ್ಯಾವ ಅಬ್ಸರ್ವೇಷನ್ ಕೆಪ್ಲರ್ನ ತಲೆ ಕೆಡ್ಸೋ ತರ ಮಾಡ್ತು, ಅದಕ್ಕೆ ಅವರು ಸೆಕೆಂಡ್ ಲಾನ ಹೇಳಿದ್ರು. ಅದನ್ನ ನೋಡೋಣ. ದ ಫಸ್ಟ್ ಅಬ್ಸರ್ವೇಷನ್ ಈಸ್ the planet moves faster when it is near to the sun. When it is near to the sun. Near to the sun. Samalla sun. ಸೂರ್ಯನಿಗೆ ಹತ್ರ ಇದ್ದಾಗ ತುಂಬಾ ಬೇಗ ಮೂವ್ ಆಗತ್ತೆ. ಆರ್ಬಿಟ್ ನ ಗಮನಿಸಿದ್ರ, ಇದು ಸನ್ ಅಂತ ಅನ್ಕೊಂಡ್ರೆ ಇದು ಎಲಿಪ್ಟಿಕಲ್ ಆರ್ಬಿಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳ, ಬೇಗ ಮೂವ್ ಆಗುತ್ತೆ. ಇಲ್ಲಿಗೆ ಬಂದಾಗ ಸ್ವಲ್ಪ ಬೇಗ ಮೂವ್ ಆಗುತ್ತೆ, ಸೊ ಇಲ್ಲಿಗೆ ಬಂದಾಗ ನಿಧಾನವಾಗಿ ಮೂವ್ ಆಗುತ್ತೆ, ಮತ್ತೆ ಇಲ್ಲಿ ಫಾಸ್ಟ್ ಆಗುತ್ತೆ, ಇಲ್ಲಿ ನಿಧಾನ ಆಗುತ್ತೆ. ಸೊ ದಿಸ್ ವಾಸ್ ದ ಫಸ್ಟ್ ಅಬ್ಸರ್ವೇಷನ್ ಮೇಡ್ ಬೈ ದ ಕೆಪ್ಲರ್. ಇದನ್ನ ನೋಟಿಸ್ ಮಾಡ್ತಾನೆ ಕೆಪ್ಲರ್. ಅದಾದ್ಮೇಲೆ ದ ಪ್ಲಾನೆಟ್ ವಾಸ್ ಅಟ್ ಡಿಫ್ರೆಂಟ್ distances at various times of year. ಅಂದ್ರೆ ವರ್ಷದಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಪ್ಲಾನೆಟ್ ಬಹಳ ದೂರದಲ್ಲಿರುತ್ತೆ, ಕೆಲವೊಂದು ಟೈಮಲ್ಲಿ ತುಂಬಾ ಹತ್ತಿರದಲ್ಲಿರುತ್ತೆ. ತುಂಬಾ ಅಂದ್ರೆ ಲೈಕ್ ಕಂಪೇರ್ಡ್ ಟು ದಟ್ ಒನ್, ತುಂಬಾ ಹತ್ರ ಅಂದ್ರೆ ಮನೆ ಪಕ್ಕದಲ್ಲಿ ಅಂತಲ್ಲ. ಸೊ ಕಂಪೇರ್ಡ್ ಟು ದ ಸಮ್ ಟೈಮ್. ಸೊ ದೂರ ಒಂದ್ಸತಿ ಇರುತ್ತೆ, ಹತ್ರ ಒಂದ್ಸತಿ ಇರುತ್ತೆ. ಇದು ಯಾಕೆ ಈ ತರ ಆಗ್ತಿದೆ ಅಂತ ಕೆಪ್ಲರ್ ತಲೆ ಕೆಡ್ಸ್ಕೊಂತಾನೆ. ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಕೆಪ್ಲರ್ಸ್ ಸೆಕೆಂಡ್ ಲಾನ ಹೇಳ್ತಾನೆ. ಸೊ ರೈಟ್ ಡೌನ್ ಕೆಪ್ಲರ್ಸ್ ಸೆಕೆಂಡ್ ಲಾ. ರಿಮೂವ್ ಮಾಡ್ಲಾ? 3, 2, 1 ಡನ್. ಯಾ. ಸೊ ಲೆಟ್ us go to the Kepler's second law. ಏನಿದು ಕೆಪ್ಲರ್ಸ್ ಸೆಕೆಂಡ್ ಲಾ? ಕೆಪ್ಲರ್ಸ್ ಸೆಕೆಂಡ್ ಲಾ ಸ್ಟೇಟ್ಮೆಂಟ್ ನ ಬರೀರಿ ಫಸ್ಟ್. ಕೆಪ್ಲರ್ಸ್ ಸೆಕೆಂಡ್ ಲಾ, ಇದನ್ನ ನಾವು ಲಾ ಆಫ್ ಏರಿಯಾಸ್ ಅಂತ ಕೂಡ ಕರಿತೀವಿ. ಲಾ ಆಫ್ ಏರಿಯಾಸ್. ಕೆಪ್ಲರ್ಸ್ ಫಸ್ಟ್ ಲಾ ನಾವೇನಂತ ಕರಿತೀವಿ? ಲಾ ಆಫ್ ಆರ್ಬಿಟ್ಸ್ ಅಂತ ಕರಿತೀವಿ. Kepler's first law was also called law of orbit. Kepler's second law was also called law of areas. The Kepler's second law says that, ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಬರೀತೀನಿ, ಇನ್ನೊಂದ್ಸತಿ ಇನ್ನೊಂದು ಸ್ಟೇಟ್ಮೆಂಟ್ ಬರ್ತೀನಿ, ಎರಡು ಒಂದೇ ಆಕ್ಚುಲಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. The aerial velocity of a planet is a constant. ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ಬರೀತೀನಿ ನೋಡಿ. I will explain what is this aerial velocity. I will explain ಮಾಡ್ತೀನಿ ಒಂದು 5 ನಿಮಿಷ. I will write another statement. The line joining the sun and planet sweeps equal areas in equal intervals of time. Equal areas in equal interval of time. So ಇದನ್ನ ಒಂದು ಆರ್ಬಿಟ್ ನ ಬರೆದು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಲೆಟ್ ಮಿ ಡ್ರಾ ಎ ಆರ್ಬಿಟ್. ಎಂತ ಆರ್ಬಿಟ್? ಎಲಿಪ್ಟಿಕಲ್ ಆರ್ಬಿಟ್. ಸನ್ ಎಲ್ಲಿದೆ ಅಂತ ಅನ್ಕೊಳ್ಳೋಣ. ಸನ್. ಸೊ ದಿಸ್ ಈಸ್ ದ ಎಲಿಪ್ಟಿಕಲ್ ಆರ್ಬಿಟ್. ಇನ್ನೊಂಚೂರು ಇಲ್ಲಿ ಸನ್ ಇದೆ. ಫೋಕಸ್ ನಂಬರ್ 1, ಫೋಕಸ್ ನಂಬರ್ 2. ದ ಪ್ಲಾನೆಟ್ ರಿವಾಲ್ವ್ ಅರೌಂಡ್ ದ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಫಸ್ಟ್ ಲಾ ಆಫ್ ಕೆಪ್ಲರ್. ಡನ್. ಅದು ಮುಗ್ದೋಗಿರೋ ಕತೆ. ಈಗ ಬೇರೆ ಸ್ಟೋರಿಗೆ ಬರೋಣ. ಈಗ ಜಾನ್ವರಿ 1 ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾಟ್ ಎಕ್ಸಾಕ್ಟ್ಲಿ, ನಾನು ಎಕ್ಸಾಂಪಲ್ಗೆ ತಗೊಂತೀನಿ. ಜಾನ್ವರಿ 1 ಇಲ್ಲಿದೆ ಅಂತ ಅನ್ಕೊಳ್ಳೋಣ ಪ್ಲಾನೆಟ್. ಜಾನ್ವರಿ 31ಗೆ ಪ್ಲಾನೆಟ್ ಇಲ್ಲಿ ಬರುತ್ತೆ. ಜಾನ್ 31. ನಾನು ಡೇಟು ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ ಕೊಡ್ತಿದ್ದೀನಿ, ಬಟ್ 30 ಡೇಸ್ ಆದ್ಮೇಲೆ ಇದು ಇಲ್ಲಿಂದ ಇಲ್ಲಿಗೆ ಬಂದಿದೆ.
Similarly, consider the planet here October 1. ಮತ್ತೆ 30 ಡೇಸ್ ಆದ್ಮೇಲೆ ಇದು ಇಲ್ಲಿ ಹೋಗಿರತ್ತೆ ಅಂತ ಅಂದ್ಕೊಳ್ಳೋಣ. 31 ಅಕ್ಟೋಬರ್ 31st. ಜಾನ್ವರಿ 1st ಇಲ್ಲಿತ್ತು, ಜಾನ್ವರಿ 31st ಇಲ್ಲಿ ಮೂವ್ ಆಯ್ತು. ಅದೇ ಒಂದು ತಿಂಗಳಲ್ಲಿ ಇಲ್ಲಿ ಟೈಮ್ ಕೊಟ್ರೆ ಕಮ್ಮಿ ಮೂವ್ ಆಗಿದೆ, ಇಲ್ಲಿ ಸ್ಪೀಡ್ ಜಾಸ್ತಿ ಇದೆ, ಇಲ್ಲಿ ಸ್ಪೀಡ್ ಕಮ್ಮಿ ಇದೆ. ನೆನಪಾಯ್ತಾ? ಇಲ್ಲಿ ರಪ್ ಅಂತ ಮೂವ್ ಆಗುತ್ತೆ, ಇಲ್ಲಿ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಮೂವ್ ಆಗುತ್ತೆ, ಇಲ್ಲಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಮತ್ತೆ ನಿಧಾನಕ್ಕೆ ಮೂವ್ ಆಗುತ್ತೆ. ದಟ್ ಈಸ್ ವಾಟ್ ಇಸ್ ಅಬ್ಸರ್ವೇಷನ್ ವಾಸ್. ಈಗ ಅದನ್ನ ಬೇಸ್ ಮಾಡಿಕೊಂಡು ಒಂದು ಲಾನ ಪ್ರಪೋಸ್ ಮಾಡ್ತಾನೆ. ಸೊ ಕನ್ಸಿಡರ್ ಎ ಲೈನ್ ಜಾಯ್ನಿಂಗ್ ಪ್ಲಾನೆಟ್ ಅಂಡ್ ದ ಸನ್. ಸನ್ ಮತ್ತೆ ಪ್ಲಾನೆಟ್ಗೆ ಒಂದು ಇಮ್ಯಾಜಿನರಿ ಲೈನ್ ನ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈಗ ಈ ಲೈನ್ ಏನ್ ಮಾಡುತ್ತೆ? ಸ್ವೀಪ್ ಮಾಡುತ್ತೆ. ಕಾಣಿಸ್ತಿಲ್ವಾ? ಸೊ ಈ ಲೈನ್ ಏನ್ ಮಾಡುತ್ತೆ? ಈ ಲೈನ್ ಏನ್ ಮಾಡುತ್ತೆ? ಈ ತರ ಸ್ವೀಪ್ ಮಾಡುತ್ತೆ. ಅಂದ್ರೆ ನಾವು ಕಸ ಗುಡಿಸ್ತೀವಲ್ಲ, ಈ ತರ ಗುಡಿಸಿದೀರಾ? ಓಕೆ, ಈ ತರ ಸ್ವೀಪ್ ಮಾಡುತ್ತೆ. ಲೆಟ್ ಮೀ ಕನ್ಸಿಡರ್ ದಿಸ್ ಈಸ್ ದ ಲೈನ್ ಜಾಯ್ನಿಂಗ್ ಇನ್ ದ ಜಾನ್ 31st. ನೋಡಿ, ಇಷ್ಟು ಏರಿಯಾನ ಕವರ್ ಮಾಡಿದೆ, ಅದನ್ನ ನಾನು A1 ಅಂತ ಕರಿತೀನಿ. ದ ಏರಿಯಾ ಕವರ್ಡ್ ಇನ್ 30 ಡೇಸ್ ಆಫ್ ಜಾನ್ವರಿ ಇಸ್ A1. ಅದೇ ತರ ನಾನು ಅಕ್ಟೋಬರ್ ಮಂತ್ ನಲ್ಲಿ ಕನ್ಸಿಡರ್ ಮಾಡ್ತೀನಿ. ಈಗ ಇಲ್ಲಿಂದ ಎಲ್ಲಿಗೆ ಹೋಗಿದೆ ಪ್ಲಾನೆಟ್? ದ ಲೈನ್ ಜಾಯ್ನಿಂಗ್ ದ ಪ್ಲಾನೆಟ್ ಅಂಡ್ ದ ಸನ್ ಸ್ವೀಪ್ಸ್ ಸಮ್ ಏರಿಯಾ. ಈಗ ಇಷ್ಟು ಏರಿಯಾ ಕವರ್ ಆಗಿದೆ. ಯಾವ ಮಂತಲ್ಲಿ? ಅಕ್ಟೋಬರ್ನಲ್ಲಿ. ಇದನ್ನ ನಾನು A2 ಅಂತ ಕರಿತೀನಿ. ಇದು ಜಾನ್ವರಿನಲ್ಲಿ 30 ಡೇಸ್ ಕೊಟ್ರೆ ಎಷ್ಟು ಮೂವ್ ಆಗುತ್ತೆ? ಇದು ಅಕ್ಟೋಬರ್ನಲ್ಲಿ. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಡೇಟ್. ಓಕೆ, ಈಗ ಇದು ಈ ಲೆಂತ್ ಜಾಸ್ತಿ ಇದೆ, ಈ ಲೆಂತ್ ಕಮ್ಮಿ ಇದೆ. ಬಟ್ ನೋಡಿ, ರೇಡಿಯಸ್ ವೆಕ್ಟರ್ ಎಷ್ಟಿದೆ? ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂದ್ರೆ these areas are constant. A1 is equals to A2. The line joining planet and sun sweeps equal area. ಇವೆರಡು ಟೈಮ್ ಸೇಮ್ ಇದ್ದಾಗ, ಟೈಮ್ ಇಂಟರ್ವಲ್ ಸೇಮ್ ಇದ್ದಾಗ ಈ ಏರಿಯಾಸ್ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ಡೆಲ್ಟಾ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ ಆಫ್ ಎ ಪ್ಲಾನೆಟ್ ಈಸ್ ಕಾನ್ಸ್ಟೆಂಟ್. ಈ ಡೆಲ್ಟಾ ಎ ಬೈ ಡೆಲ್ಟಾ ಟಿ ನ ನಾವು ಏರಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಏರಿಯಲ್ ವೆಲಾಸಿಟಿ. ಏರಿಯಲ್ ವೆಲಾಸಿಟಿ. ಸರ್, ಇದೇನಿದು? ಲೀನಿಯರ್ ವೆಲಾಸಿಟಿ ಗೊತ್ತು, ಆಂಗುಲರ್ ವೆಲಾಸಿಟಿ ಗೊತ್ತು. ವಾಟ್ ಈಸ್ ದಿಸ್ ಏರಿಯಲ್ ವೆಲಾಸಿಟಿ? ನೆನ್ಪು ಮಾಡ್ಕೊಳ್ಳಿ. ಲೀನಿಯರ್ ವೆಲಾಸಿಟಿ ಅಂದ್ರೆ, ಈಗ ಒಂದು ಆಬ್ಜೆಕ್ಟ್ ಮುಂದಕ್ಕೆ ಹೋಗ್ತಿದೆ ಅಂದ್ರೆ, ಆಬ್ಜೆಕ್ಟ್ ಮುಂದಕ್ಕೆ ಹೋಗ್ತಿದೆ ಈ ತರ, 1 ಸೆಕೆಂಡ್ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ? ದಟ್ ಈಸ್ ಲೀನಿಯರ್ ವೆಲಾಸಿಟಿ. ಮೀಟರ್ ಪರ್ ಸೆಕೆಂಡ್. ಫಾರ್ ಎಕ್ಸಾಂಪಲ್ 2 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗೆ 2 ಮೀಟರ್ ಹೋಗುತ್ತೆ ಮುಂದಕ್ಕೆ ಅಂತ. ಅದೇ ತರ ಆಂಗುಲರ್ ವೆಲಾಸಿಟಿ ಅಂದ್ರೆ, ಆಬ್ಜೆಕ್ಟ್ ರೊಟೇಟ್ ಆಗ್ತಿರ್ಬೇಕಾದ್ರೆ 1 ಸೆಕೆಂಡ್ಗೆ ಎಷ್ಟು ಆಂಗಲ್ ಕವರ್ ಮಾಡುತ್ತೆ, ಅದನ್ನ ನಾವು ಆಂಗುಲರ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಈಗ ಅದೇ ತರ ಈ ಲೈನ್ ಇದೆಯಲ್ಲ, ಎಷ್ಟು ಏರಿಯಾ ಕವರ್ ಮಾಡುತ್ತೆ ಪ್ರತಿ ಸೆಕೆಂಡ್ಗೆ ಅಥವಾ ಪ್ರತಿ ಯೂನಿಟ್ ಟೈಮ್ಗೆ, ಅದನ್ನ ನಾವು ಏರಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ನೋಡಿ, ಇದು ಏರಿಯಾ ಕವರ್ ಮಾಡ್ತಿರತ್ತ, ಒಂದೊಂದು ಮಂತ್ಗೂ ಸ್ವಲ್ಪ ಏರಿಯಾ ಕವರ್ ಮಾಡ್ತಿರತ್ತ ಈ ಲೈನ್ ಜಾಯ್ನಿಂಗ್. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಏರಿಯಲ್ ವೆಲಾಸಿಟಿ. ಸೊ ಅದೇನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ನೋಡಿ, 1 ಮಂತ್ ಅಲ್ಲಿ ಎಷ್ಟು ಏರಿಯಾ ಕವರ್ ಮಾಡುತ್ತೋ, ನೆಕ್ಸ್ಟ್ ಇನ್ನೊಂದು ಮಂತ್ ಅಲ್ಲಿ ಇನ್ನಷ್ಟು ಏರಿಯಾ ಕವರ್ ಮಾಡುತ್ತೆ. ದಟ್ ಈಸ್ ವಾಟ್ ಕೆಪ್ಲರ್ ಸೆಕೆಂಡ್ ಲಾ. ಅರ್ಥ ಆಗ್ತಿದ್ಯಾ? ಸೊ ಲೆಟ್ ಅಸ್ ಟ್ರೈ ಟು ವಿಜುವಲೈಸ್ ವಿತ್ ಅ ಅನಿಮೇಷನ್. ಲುಕ್ ಅಟ್ ದ ಸ್ಕ್ರೀನ್. ನೋಡಿ, ಇಲ್ಲಿ ಒಂದು ಪ್ಲಾನೆಟ್ ಸೂರ್ಯನ ಸುತ್ತ ರೆವಾಲ್ವ್ ಆಗ್ತಿದೆ. ಈ ಪ್ಲಾನೆಟ್ ಅರ್ತ್ ಅಂತಾನೆ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೀನಿ, 1 ರೌಂಡ್ ಹೋಗೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ? 12 ಮಂತ್ಸ್ ಆರ್ 1 ಇಯರ್. 1 ಇಯರ್ನ ನಾನು 12 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಏರಿಯಾನ ಕವರ್ ಮಾಡ್ತೀನಿ. ಜಸ್ಟ್ ಲುಕ್ ಹಿಯರ್. ಸೊ ದೀಸ್ ಆರ್ ದ ಏರಿಯಾಸ್ ಕವರ್ಡ್ ಬೈ ದ ಪ್ಲಾನೆಟ್ ಅಂಡ್ ದ ಲೈನ್ ಜಾಯ್ನಿಂಗ್ ಪ್ಲಾನೆಟ್ ಅಂಡ್ ದ ಸನ್ ಇನ್ 1 ಮಂತ್ ಈಚ್. ಪ್ರತಿಯೊಂದು ತಿಂಗಳಲ್ಲಿ ಇಷ್ಟಿಷ್ಟು ಏರಿಯಾ ಕವರ್ ಆಗತ್ತೆ. ಸೊ ನೋಡಿ, ಇದರಲ್ಲಿ ಯಾವ ಏರಿಯಾ ದೊಡ್ಡದಾಗಿರುತ್ತೆ ಹೇಳ್ತೀರಾ? ಯಾವ ಏರಿಯಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಇದಾ? ಅಲ್ಲ, ಎಲ್ಲಾ ಏರಿಯಾಸು ಸೇಮ್ ಇದೆ. ನಾನು ಏನ್ ಮಾಡಿದೀನಿ, ಒಂದು ಆರ್ಬಿಟ್ ನ 12 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಬರೋಕೆ 1 ಮಂತ್ ಆದ್ರೆ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಇನ್ನೊಂದು ಮಂತ್ ಆಗತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕಾದ್ರೆ ಇನ್ನೊಂದು ಮಂತ್ ಆಗತ್ತೆ. ಅದೇ ತರ 12 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀನಿ. 1 ಮಂತ್ ಅಲ್ಲಿ ಎಷ್ಟು ಏರಿಯಾ ಕವರ್ ಮಾಡುತ್ತೋ, 1 ಮಂತ್ ಅಲ್ಲಿ ಎಷ್ಟು ಏರಿಯಾ ಕವರ್ ಮಾಡುತ್ತೋ, ನೆಕ್ಸ್ಟ್ ಇನ್ನೊಂದು ಮಂತ್ ಅಲ್ಲಿ ಅಷ್ಟೇ ಏರಿಯಾ ಕವರ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಏರಿಯಲ್ ವೆಲಾಸಿಟಿ ಆಫ್ ಎ ಪ್ಲಾನೆಟ್ ಇಸ್ ಕಾನ್ಸ್ಟೆಂಟ್. ಏರಿಯಾ ಅನ್ನೋದು ಸ್ಕೇಲರ್ ವೆಕ್ಟರ್? ಏರಿಯಾ ಇಸ್ ಎ ವೆಕ್ಟರ್. ಏರಿಯಾ ಇಸ್ ಎ ವೆಕ್ಟರ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಏರಿಯಲ್ ವೆಲಾಸಿಟಿ?
ಪ್ಲಾನೆಟ್ ಈ ತರ ರೆವಾಲ್ವ್ ಆಗ್ತಿದೆ ಅಂದ್ರೆ ಔಟ್ಸೈಡ್ ಇರುತ್ತೆ ಯೂನಿಟ್ ವೆಕ್ಟರ್ಸ್. ಅದ್ರ ಬಗ್ಗೆ ಯಾವಾಗಾದ್ರೂ ಡಿಸ್ಕಸ್ ಮಾಡೋಣ ಆ ಟಾಪಿಕ್ ಬಂದಾಗ. ಸೊ ಲೆಟ್ ಅಸ್ ನಾಟ್ ವರಿ ಅಬೌಟ್ ದಟ್ ಒನ್. ನೋಡಿ ಎಲ್ಲಾ ಏರಿಯಾಸು ಸೇಮ್ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಪ್ಲಾನೆಟ್ ಕವರ್ಸ್ ಸ್ವೀಪ್ಸ್ ಈಕ್ವಲ್ ಲೈನ್ ಜಾಯಿನಿಂಗ್ ದ ಪ್ಲಾನೆಟ್ ಅಂಡ್ ದ ಸನ್ ಸ್ವೀಪ್ಸ್ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ time. So that is called Kepler's second law. In other words, delta A divided by delta T is constant. So ಇದನ್ನೇ ನಾವು ಏರಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಏರಿಯಲ್ ವೆಲಾಸಿಟಿ ಅಂದ್ರೆ ಲೀನಿಯರ್ ವೆಲಾಸಿಟಿ ಯಾವ ತರ ಇರುತ್ತೋ, ಸೊ ಒಂದು ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಏರಿಯಾ ಕವರ್ ಆಗತ್ತೆ ಅದನ್ನೇ ನಾವು ಏರಿಯಲ್ ವೆಲಾಸಿಟಿ. ಸೊ ಪ್ಲಾನೆಟ್ ಗೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದು ಯಾವ ತರ ಪ್ರೂವ್ ಮಾಡೋದು? ಸೊ ಪ್ರೂಫ್ ನ ನೋಡಿ, ಆಬ್ಜೆಕ್ಟಿವ್ಸ್ ಅಲ್ಲಿ ಕೇಳ್ತಿರ್ತಾರೆ, ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಪ್ರೂಫ್ ಫಾರ್ ಕೆಪ್ಲರ್ಸ್ ಸೆಕೆಂಡ್ ಲಾ. ಸೊ ವಾಟ್ ಈಸ್ ಕೆಪ್ಲರ್ಸ್ ಸೆಕೆಂಡ್ ಲಾ? ಕೆಪ್ಲರ್ಸ್ ಸೆಕೆಂಡ್ ಲಾ ಸೇಸ್ ಡೆಲ್ಟಾ ಎ ಬೈ ಡೆಲ್ಟಾ ಟಿ is constant. That is Kepler's second law. Simple ಆಗಿ ಹೇಳ್ಬೇಕಂದ್ರೆ that is a statement. Aerial velocity of a planet remains constant. ಈಗ ನೋಡಿ, let me consider a planet is revolving around the sun in elliptical orbit. ಈಗ ಒಂದು ಸ್ಮಾಲ್ ಟೈಮ್ ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲೆಟ್ ಮೀ ಕನ್ಸಿಡರ್ ದಿಸ್ ಡಿಸ್ಟೆನ್ಸ್ ಆಸ್ ಆರ್. ಈ ಡಿಸ್ಟೆನ್ಸ್ ನ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಈ ಡಿಸ್ಟೆನ್ಸ್ ನ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಪ್ಲಾನೆಟ್ಗೆ ಸ್ವಲ್ಪ ಟೈಮ್ ಕೊಡೋಣ. ಎಷ್ಟು ಟೈಮು? ಡೆಲ್ಟಾ ಟಿ. ದ ವೆಲಾಸಿಟಿ ಆಫ್ ದ ಪ್ಲಾನೆಟ್ ಅಟ್ ದಿಸ್ ಪಾಯಿಂಟ್ ಈಸ್ ವಿ. ಹೌದಾ? ಯಾವ ಡೈರೆಕ್ಷನ್ ಇರುತ್ತೆ? ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. The planet velocity at any point will be along the tangent. Tangent ನ ಡ್ರಾ ಮಾಡಿದ್ರೆ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ತೋರಿಸಿರುತ್ತೋ ಆ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇರುತ್ತೆ. ಈಗ ಈ ಪ್ಲಾನೆಟ್ಗೆ ಸ್ವಲ್ಪ ಟೈಮ್ ಕೊಟ್ರೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ? ವಿ ಇಂಟು ಡೆಲ್ಟಾ ಟಿ ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಇದೆ. ಅಂಡ್ ಸ್ಮಾಲ್ ಟೈಮ್ ನ ಸ್ಮಾಲ್ ತಗೊಂಡ್ರೆ ಇದು ತುಂಬಾ ಸ್ಮಾಲ್ ಲೆಂತ್ ಕವರ್ ಮಾಡುತ್ತೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೀನಿಯರ್ ತರ ಕಾಣುತ್ತೆ. ಎಷ್ಟು ಡಿಸ್ಟೆನ್ಸ್ ಇದೆ? ವಿ ಇಂಟು ಡೆಲ್ಟಾ ಟಿ. ನಾವ್ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್? ಇಲ್ಲೊಂದು ಟ್ರಯಾಂಗಲ್ ತರ ಕಾಣಿಸ್ತಿದ್ಯಾ? ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ ಎಸ್ ಇಂಟು ಎ ಬಿ. ಎಸ್ ಎ ಬಿ ಇಸ್ ಅ ಟ್ರಯಾಂಗಲ್. ವಾಟ್ ಈಸ್ ದ ಏರಿಯಾ ಆಫ್ ಅ ಟ್ರಯಾಂಗಲ್? ಸ್ಮಾಲ್ ಟೈಮ್ ಕೊಟ್ಟಿರೋದ್ರಿಂದ ಏರಿಯಾ ಕೂಡ ಸ್ಮಾಲ್ ಆಗಿರುತ್ತೆ. A is equals to half into almost right angle triangle ತರ ಇದೆ. ಸ್ಮಾಲ್ ಟೈಮ್ ತಗೊಂಡ್ರೆ ಇದು ಲೀನಿಯರ್ ಆಗಿರುತ್ತೆ, ಅಂದ್ರೆ ಇದು 90 ಡಿಗ್ರಿ ಅಲ್ಲಿ ಇರುತ್ತೆ. ಸ್ಮಾಲ್ ಟೈಮ್. ಓಕೆ, ಸೊ ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಏನಿದೆ? ವಿ ಇಂಟು ಡೆಲ್ಟಾ ಟಿ ಇಂಟು ಇದೆಷ್ಟಿದೆ? ಆರ್ ಇದೆ. ಹೌದಾ? ಸೊ ಲೆಟ್ ಮೀ ಟೇಕ್ ಡೆಲ್ಟಾ ವಿ ಅದರ್ ಸೈಡ್, ಡೆಲ್ಟಾ ಟಿ ಅದರ್ ಸೈಡ್. Delta A divided by delta T is equals to half into V into R. Let us multiply m on both sides, m in numerator and divide m in the denominator. m multiply and divide ಮಾಡ್ತೀನಿ. So ಈಗ mvr scalar form ಅಲ್ಲಿ ಬರೀತಿದ್ದೀನಿ. So what is this mvr? It is called as angular momentum. Delta A divided by delta T is equals to half into mvr ಅಂದ್ರೆ ಏನು? It is nothing but angular momentum of a planet divided by mass of a planet. What does this mean? L divided by m. Suppose ಈ ಸಿಸ್ಟಮ್ಗೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ ಅಂದ್ರೆ ಹೊರಗಡೆಯಿಂದ ಯಾವುದೇ ಫೋರ್ಸ್ ಆಕ್ಟ್ ಆಗ್ತಿಲ್ಲ ಅಂದ್ರೆ ಟಾರ್ಕ್ 0 ಆಗಿರುತ್ತಾ? ಟಾರ್ಕ್ 0 ಆದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್, when net external torque is 0, when net external torque is 0, then L is constant. ಯಾವಾಗ ಎಕ್ಸ್ಟರ್ನಲ್ ಟಾರ್ಕ್ 0 ಇರುತ್ತೆ ಅಂದ್ರೆ ಹೊರಗಡೆಯಿಂದ ಯಾವುದೇ ಫೋರ್ಸ್ ಇಲ್ಲ, ಇದ್ರ ಮಧ್ಯದಲ್ಲಿ ಎಷ್ಟೇ ಫೋರ್ಸ್ ಇರ್ಬೋದು, ಅಂದ್ರೆ ಹೊರಗಡೆಯಿಂದ ಯಾರು ಫೋರ್ಸ್ ಆಕ್ಟ್ ಮಾಡ್ತಿಲ್ಲ, ಹಾಗಾದ್ರೆ ಟಾರ್ಕ್ 0 ಇರುತ್ತೆ. ಟಾರ್ಕ್ 0 ಇದೆ ಅಂದ್ರೆ ಆಂಗುಲರ್ ಮೊಮೆಂಟಮ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಈ ಈಕ್ವೇಶನ್ ಅಲ್ಲಿ ಎಲ್ ಕಾನ್ಸ್ಟೆಂಟ್, ಆಂಗುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಆಯ್ತು. ಎಂ ಅನ್ನೋದು ಮಾಸ್ ಆಫ್ ಪ್ಲಾನೆಟ್, ದಟ್ ಈಸ್ ಆಲ್ಸೋ ಎ ಕಾನ್ಸ್ಟೆಂಟ್. A2 ಅನ್ನೋದು ಅದು ಕಾನ್ಸ್ಟೆಂಟ್. ಸೊ therefore delta A divided by delta T is equals to constant. That is the proof for the Kepler's second law.
Kepler's second law is a consequence of law of conservation of angular momentum. Kepler's second law is consequence of, note ಮಾಡ್ಕೊಳ್ಳಿ, consequence, ಯಾವುದರ ಪರಿಣಾಮ ಇದು, ಯಾವುದರ ಪರಿಣಾಮ? Kepler's second law, law of conservation of angular momentum, consequence of law of conservation of angular momentum. Angular momentum conservation na consequence ಆಗಿರುತ್ತೆ Kepler's second law. So note this, note ಮಾಡ್ಕೊಳ್ಳಿ, erase ಮಾಡ್ಲಾ? I am going to erase. So erase ಮಾಡ್ಲಾ? Okay, so I am going to erase. Next topic is relation between speeds of planet at perihelion and aphelion. So ಎಲ್ಲಿ ಪ್ಲಾನೆಟ್ ಸ್ಪೀಡ್ ಜಾಸ್ತಿ ಇರುತ್ತೆ? ಹತ್ರ ಇರ್ತಕ್ಕಂಥ ಪಾಯಿಂಟ್ಸ್ ಅಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ. ಅಂದ್ರೆ ಪೆರ್ಹಿಲಿಯಾನ್ ಅಲ್ಲಿ ಸ್ಪೀಡ್ ತುಂಬಾ ಇರುತ್ತೆ, ಅಫ್ಲಿಯಾನ್ ಅಲ್ಲಿ ಕಮ್ಮಿ ಇರುತ್ತೆ. ಅವೆರಡಕ್ಕೂ ರಿಲೇಷನ್ ನ ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದ ರಿಲೇಷನ್. ಓಕೆ, relation between speeds of planet at farthest and nearest point to sun. ಸನ್ಗೆ ಹತ್ರ ಇದ್ದಾಗ ಸ್ಪೀಡು ಮತ್ತೆ ಸನ್ಗೆ ಬಹಳ ದೂರ ಇದ್ದಾಗ ಸ್ಪೀಡು, ಅವೆರಡಕ್ಕೂ ರಿಲೇಷನ್ ನೋಡೋಣ. ಸೊ ಫಸ್ಟ್ ಒಂದು ಎಲಿಪ್ಟಿಕಲ್ ಆರ್ಬಿಟ್ ನ ಕನ್ಸಿಡರ್ ಮಾಡೋಣ. ಒಂದು ಎಲಿಪ್ಟಿಕಲ್ ಆರ್ಬಿಟ್ ಬರ್ಲಿಲ್ಲ. ಮ್ಯಾಥ್ಸ್ ಟೀಚರ್ಸ್ ಸಖತ್ತಾಗಿ ಬರೀತಾರಲ್ಲ ಎಲಿಪ್ಸ್. ಓಕೆ, ಐ ಥಿಂಕ್ ಬೆಟರ್. ಓಕೆ, ಸೊ ಇಲ್ಲಿ ಸನ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಎಂಟಿ ಫೋಕಸ್ ಇದೆ. ಈ ಪಾಯಿಂಟ್ ಅಲ್ಲಿ ವಾಟ್ ವಿ ಕಾಲ್ ದಿಸ್ ಪಾಯಿಂಟ್ ಆಸ್, ಈ ಪಾಯಿಂಟ್ ನ ಏನಂತ ಕರಿತೀವಿ? ಅಫ್ಲಿಯಾನ್. ಈ ಪಾಯಿಂಟ್ ನ ಪೆರ್ಹಿಲಿಯಾನ್ ಅಂತ ಕರಿತೀವಿ. ಈಗ ಇಲ್ಲಿರ್ಬೇಕಾದ್ರೆ ಪ್ಲಾನೆಟ್, ಅದರ ಸ್ಪೀಡು, ಸಪೋಸ್ ಆರ್ಬಿಟ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿರ್ಬೇಕಾದ್ರೆ ಅದರ ಸ್ಪೀಡು ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಲೆಟ್ ಮೀ ಕಾಲ್ ದಿಸ್ ಆಸ್ ವಿ ಅಫ್ಲಿಯಾನ್. ಇಲ್ಲಿರ್ಬೇಕಾದ್ರೆ ಸ್ಪೀಡ್ ಆಫ್ ದ ಪ್ಲಾನೆಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ಟ್ಯಾಂಜೆನ್ಷಿಯಲ್ ಆಗಿರುತ್ತೆ. ಇದನ್ನ ನಾನು ವಿ ಪಿ ಅಂತ ಕರಿತೀನಿ. ಸ್ಪೀಡ್ ಆಫ್ ದ ಪ್ಲಾನೆಟ್ ಅಟ್ ಪೆರ್ಹಿಲಿಯಾನ್, ಸ್ಪೀಡ್ ಆಫ್ ದ ಪ್ಲಾನೆಟ್ ಅಟ್ ಅಫ್ಲಿಯಾನ್. ಈಗ ಇವೆರಡಕ್ಕೂ ರಿಲೇಷನ್ ಬೇಕು. ಅದಕ್ಕಿಂತ ಮೊದಲು ಸೊ ನಾನು ಈ ಡಿಸ್ಟೆನ್ಸ್ ನ ಏನು ಅಂತ ಕೇಳ್ತೀನಿ. ವಾಟ್ ಈಸ್ ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್, ಈ ಡಿಸ್ಟೆನ್ಸ್ ನಾನು ಏನಂತ ಕರಿತೀನಿ? ಆರ್ ಪಿ ಅಂತ, ಸಾರಿ ಆರ್ ಎ ಅಂತ ಕರಿತೀನಿ. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಆಲ್ರೆಡಿ ಡಿರೈವ್ ಮಾಡಿದ್ದೀನಿ. ದಟ್ ಈಸ್ ಎ ಇಂಟು 1 ಪ್ಲಸ್ ಇ. ಅದೇ ತರ ಈ ಡಿಸ್ಟೆನ್ಸ್ ನಾನು ಏನಂತ ಕರಿತೀನಿ? ಆರ್ ಪಿ ಅಂತ ಕರಿತೀನಿ. ಇದು ಆರ್ ಎ, ಇದು ಆರ್ ಪಿ. ಆರ್ ಪಿ ಇಸ್ ಈಕ್ವಲ್ಸ್ ಟು ಎ ಇಂಟು 1 ಮೈನಸ್ ಇ. ಅದನ್ನ ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ ಯಾವ ತರ ಬಂತು ಅಂತ. ಸೊ ಆರ್ ಪಿ ಅಂಡ್ ಆರ್ ಎ. ಸೊ ಈಗ ನಾವು ಆಲ್ರೆಡಿ ಪ್ರೂವ್ ಮಾಡಿದೀವಿ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಒಬೇ ಆಗುತ್ತೆ. ಯಾವಾಗ ಹೊರಗಡೆಯಿಂದ ಯಾವುದೇ ಫೋರ್ಸ್ ಇರಲ್ವೋ ಅವಾಗ ಆಂಗ್ಯುಲರ್ ಮೊಮೆಂಟಮ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನ್ ಆಂಗ್ಯುಲರ್ ಮೊಮೆಂಟಮ್ ಇರುತ್ತೋ ಇಲ್ಲೂ ಅದೇ ಆಂಗ್ಯುಲರ್ ಮೊಮೆಂಟಮ್ ಇರ್ಬೇಕಾ? ಹಾಗಾದ್ರೆ ಆಂಗ್ಯುಲರ್ ಮೊಮೆಂಟಮ್ ಅಟ್ ಪೆರ್ಹಿಲಿಯಾನ್ ಇಸ್ ಈಕ್ವಲ್ಸ್ ಟು ಆಂಗ್ಯುಲರ್ ಮೊಮೆಂಟಮ್ ಅಟ್ ಅಫ್ಲಿಯಾನ್. ನೆಟ್ ಫೋರ್ಸ್ ಯಾವುದೇ ಹೊರಗಡೆಯಿಂದ ಫೋರ್ಸ್ ನ ಹಾಕ್ತಿಲ್ಲ, ಹೌದಾ? ಆಗ್ತಿಲ್ಲ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಇರಬೇಕು. ಅಂದ್ರೆ ಇಲ್ಲೇನಿದೆಯೋ ಇಲ್ಲೂ ಅದೇ ಇರಬೇಕು, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್, ಹೌದಾ? ಲೆಟ್ ಮೀ ರೈಟ್. ಸೊ ಏನ್ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಸ್ಕೇಲಾರ್ ಫಾರ್ಮ್ ನ ಮಾತ್ರ ಬರೀತೀನಿ. ವೆಕ್ಟರ್ ಫಾರ್ಮ್ ಬೇಕಾದ್ರೆ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಕ್ರಾಸ್ ಪಿ, ರೊಟೇಷನಲ್ ಮೋಷನ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ವೆಕ್ಟರ್ ಎಲ್ ಕ್ಯಾನ್ ಬಿ ಮ್ಯಾಗ್ನಿಟ್ಯೂಡ್ ಮಾತ್ರ ಬರುತ್ತೆ, ಯಾಕಂದ್ರೆ ಆರ್ ಇಂಟು ಪಿ. ಪಿ ಅಂದ್ರೆ ಏನು? ಮೊಮೆಂಟಮ್. ಆರ್ ಇಂಟು ಎಂ ಇಂಟು ವಿ. ಸೊ ಅದರ್ ವರ್ಡ್ಸ್ ಎಂ ವಿ ಆರ್ ಅಂತಾನು ನಿಮಗೆ ಫೆಮಿಲಿಯರ್ ಆಗಿ ಗೊತ್ತಿರುತ್ತೆ. ಕೆಮಿಸ್ಟ್ರಿ ಬೋಸ್ ಅಟಾಮಿಕ್ ಮಾಡೆಲ್ ಅಲ್ಲಿ ಕೂಡ ಸ್ಟಡಿ ಮಾಡಿರ್ತೀರಿ. ಸೆಕೆಂಡ್ PUC ಅಲ್ಲಿ ಫಿಸಿಕ್ಸ್ ಅಲ್ಲಿ ಕೂಡ ಬರುತ್ತೆ. ವಿಲ್ ಸ್ಟಡಿ ಇನ್ ಡೀಟೇಲ್. ಎಂ ವಿ ಆರ್, ಮಾಸ್ ಆಫ್ ದ ಪ್ಲಾನೆಟ್, ಸ್ಪೀಡ್ ಆಫ್ ದ ಪ್ಲಾನೆಟ್ ಅಟ್ ಪೆರ್ಹಿಲಿಯಾನ್
into radial vector at the perihelion. ಹೌದಾ? That is equals to mass of the planet into radial vector at aphelion. ಏನಿದೆ? RA ಇದೆ into speed of the planet at aphelion. So mass of the planet ಎರಡೂ ಕಡೆ ಸೇಮ್ ಇರುತ್ತೆ. ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಮಾಡ್ಕೊಳ್ಳುತ್ತೆ. Vp into Rp is equals to Ra into Va. So I will write this as Vp into Rp is equals to Va into Ra. What is this? Rp? A into 1 minus E. I'll write here Vp into Rp can be written as A into 1 minus E. That is equals to Va into Ra. Ra ಏನಿದೆ ಇಲ್ಲಿ? A into 1 minus E, 1 plus E. Am I right? ಕರೆಕ್ಟಾ? ಬೇಕಾದ್ರೆ ಇಲ್ಲಿ A ಕ್ಯಾನ್ಸಲ್ ಮಾಡ್ಬೋದು. Vp by Va, that is equals to 1 plus E divided by 1 minus E. This is a relation between speed of the planet at perihelion and aphelion. ಯಾವ್ದು ಜಾಸ್ತಿ ಇದೆ ನೋಡಿ? perihelion ಹತ್ರ ಜಾಸ್ತಿ ಇದೆ, aphelion ಹತ್ರ ಜಾಸ್ತಿ ಇದೆಯಾ? ನ್ಯೂಮರೇಟರ್ ಜಾಸ್ತಿ ಇದೆ. 1 plus of something is greater than 1 minus of something. ಹೌದಾ? ಸೊ ಹಾಗಾದ್ರೆ ನ್ಯೂಮರೇಟರ್ ಜಾಸ್ತಿ ಇರಬೇಕು. ದ ಸ್ಪೀಡ್ ಆಫ್ ಪ್ಲಾನೆಟ್ ಅಟ್ perihelion is more than that of the speed of planet at aphelion. ಅಂದ್ರೆ ಇಲ್ಲಿಗೆ ಬಂದಾಗ ಪ್ಲಾನೆಟ್ ಸ್ಪೀಡು ಜಾಸ್ತಿ ಆಗತ್ತೆ, ಇಲ್ಲಿಗೆ ಬಂದಾಗ ಪ್ಲಾನೆಟ್ ಸ್ಪೀಡು ಕಮ್ಮಿ ಆಗತ್ತೆ. So that is a relation between speed of the planet at perihelion and aphelion. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ರೈಟ್ ಡೌನ್. ಇದು ನೋಟ್ ಮಾಡ್ಕೊಂಡ್ರ? ಕ್ಯಾನ್ ಐ ರಿಮೂವ್ ದಿಸ್? ಇದನ್ನ ರಿಮೂವ್ ಮಾಡ್ಲಾ? ಡನ್. ನೋಟ್ ಮಾಡ್ಕೊಳ್ಳಿ. ಇದರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ರೈಟ್ ಡೌನ್. ರೇಷಿಯೋ ಆಫ್ ಅರ್ತ್ಸ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ about the sun. So I will write here ratio of question ಬರೆಯೋವರೆಗೂ ಬೇಕಾದ್ರೆ ಸ್ಕಿಪ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ರೇಷಿಯೋ ಆಫ್ ಅರ್ತ್ಸ್ ಆರ್ಬಿಟಲ್ angular momentum about the sun to its mass is 4.4 into 10 power 15 plus 15. 4.4 into 10 power plus 15 meter square per second. The area enclosed by Earth's orbit is dash. So this is a question na ನೋಡಿ ಒಂದ್ಸತಿ ಟ್ರೈ ಮಾಡಿ, ಏನಾದರೂ ಬರುತ್ತೇನೋ? Try this. Can I do it? So I am going to do. So ಅಲ್ಲೇನ್ ಕೊಟ್ಟಿದ್ದಾರೆ? The ratio of Earth's orbital angular momentum to its mass L by m ಕೊಟ್ಟಿದ್ದಾರೆ. L by m ವ್ಯಾಲ್ಯೂ ಏನಿರುತ್ತೆ? 4.4 into 10 power 15 meter square per second. ಈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ಏರಿಯಾ ಕವರ್ಡ್ ಬೈ ದ ಆರ್ಬಿಟ್ ಇನ್ 1 year. 1 year ನಲ್ಲಿ ಎಷ್ಟು ಏರಿಯಾ ಕವರ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಕೇಳ್ತಿದ್ದಾರೆ? ಕಂಪ್ಲೀಟ್ ಆಗಿ ಏರಿಯಾ ಆಫ್ ದ ಆರ್ಬಿಟ್, ಏರಿಯಾ ಆಫ್ ದ ಎಲಿಪ್ಟಿಕಲ್ ಆರ್ಬಿಟ್ ನ ಕೇಳಿದ್ದಾರೆ. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ಪೈ ಎ ಬಿ. ಬಟ್ ಪೈ ಎ ಬಿ ಯೂಸ್ ಮಾಡೋದ್ರೆ ಎ ಗೊತ್ತಿಲ್ಲ, ಬಿ ಗೊತ್ತಿಲ್ಲ. ಸೊ ಯು ಕೆನ್ ನಾಟ್ ಯೂಸ್ ದಟ್ ಫಾರ್ಮುಲಾ. ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಕೆಪ್ಲರ್ಸ್ ಸೆಕೆಂಡ್ ಲಾ. ಕೆಪ್ಲರ್ಸ್ ಸೆಕೆಂಡ್ ಲಾ ಏನ್ ಹೇಳುತ್ತೆ? ದ ಏರಿಯಲ್ ವೆಲಾಸಿಟಿ ಡೆಲ್ಟಾ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ is equals to L divided by 2m. L divided by 2m. That is called Kepler's second law. ನೆನಪಿದೆಯಾ? ಪ್ರೂಫ್ ಮಾಡುವಾಗ ಇದನ್ನು ಯೂಸ್ ಮಾಡಿದೀವಿ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ? L divided by m ಕೊಟ್ಟಿದ್ದಾರೆ. ಈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ನಮಗೆ ಏನ್ ಬೇಕು? ಡೆಲ್ಟಾ ಎ ಬೇಕು. ಸೊ ಡೆಲ್ಟಾ ಎ is equals to L divided by m into 1 by 2 into delta t. So this is the area covered in this small interval of time. ಈಗ 1 year ನಲ್ಲಿ ಎಷ್ಟು ಏರಿಯಾ ಕವರ್ ಮಾಡುತ್ತೆ? ದಟ್ ಇಸ್ ಟೋಟಲ್ ಏರಿಯಾ.
total area is equals to 1 by 2 into L by M into capital T. Capital T is the time taken for one complete orbit. ಇಲ್ಲಿ ಅರ್ತ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಕ್ಯಾಪಿಟಲ್ ಟಿ ಎಷ್ಟಾಗಿರುತ್ತೆ 1 year ಆಗಿರುತ್ತೆ. So 1 year. So area covered in one orbit is equals to 1 by 2 into L by M. L by M value already ಕೊಟ್ಟಿದ್ದಾರೆ. So that is 4.4 into 10 power 15 into time period. ಒಂದು ಆರ್ಬಿಟ್ ಹೋಗೋದಕ್ಕೆ ಅರ್ಥಗೆ ಎಷ್ಟು ಟೈಮ್ ಪೀರಿಯಡ್ ಬೇಕು 1 year ಅಂತ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಕನ್ವರ್ಟ್ ಇಂಟು SI ಯೂನಿಟ್. 1 year ಅಂದ್ರೆ ಎಷ್ಟು ಸೆಕೆಂಡ್ಸ್ ಬರುತ್ತೆ. 1 year ಅಲ್ಲಿ 365 ಡೇಸ್ ಇರುತ್ತೆ. 1 day ಅಲ್ಲಿ 24 hours ಇರುತ್ತೆ. ಆ ಒನ್ ಡೇ ಅಲ್ಲಿ 60 minutes ಇರುತ್ತೆ. ಪ್ರತಿಯೊಂದು ಮಿನಿಟ್ ಅಲ್ಲಿ 60 seconds ಇರುತ್ತೆ. ಹಾಗಾದ್ರೆ 1 year ನಲ್ಲಿ ಇಷ್ಟು ಸೆಕೆಂಡ್ಸ್ ಇರುತ್ತೆ. 4.4 into 10 power 5 into 365 into 24 into 60 into 60. So these many meters square. SI ಯೂನಿಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ಹಾಗಾಗಿ ನಮಗೆ ಆನ್ಸರ್ ಕೂಡ SI ಯೂನಿಟ್ ಅಲ್ಲೇ ಬರುತ್ತೆ. So that is the area covered by the earth in 1 year. Area covered by the line joining the sun and the earth in 1 year according to the problem. So note ಮಾಡ್ಕೊಳ್ಳಿ. We will go to the Kepler's third law. So I am going to erase, remove ಮಾಡ್ತಿದ್ದೀನಿ. 3 2 1 done. Okay. Kepler's third law ಸಿಂಪಲ್ ಆಗಿದೆ. ಇದರ ಪ್ರೂಫ್ ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಪ್ರೂವ್ ಮಾಡೋಣ. ಈಗ ಸ್ಟೇಟ್ಮೆಂಟ್ ಮಾತ್ರ ಕೊಡ್ತೀನಿ. ಸ್ಟೇಟ್ಮೆಂಟ್ ಕೊಟ್ಟು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಪ್ರೂಫ್ ಅಂಡ್ ರಿಮೈನಿಂಗ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಇನ್ ದ ಅಪ್ಕಮಿಂಗ್ ಲೆಕ್ಚರ್ಸ್. Kepler's third law. Kepler's third law. So this is also called law of harmonics. ಇದನ್ನ ನಾವು ಲಾ ಆಫ್ ಹಾರ್ಮೋನಿಕ್ಸ್ ಅಂತ ಕೂಡ ಕರಿತೀವಿ. ಫಸ್ಟ್ ಲಾನ ಏನಂತ ಕರೆದ್ವಿ? ಲಾ ಆಫ್ ಆರ್ಬಿಟ್ಸ್ ಅಂತ ಕರೆದ್ವಿ. ಸೆಕೆಂಡ್ ಲಾನ ಲಾ ಆಫ್ ಏರಿಯಾಸ್ ಅಂತ ಕರೆದ್ವಿ. ಥರ್ಡ್ ಲಾನ ಲಾ ಆಫ್ ಹಾರ್ಮೋನಿಕ್ಸ್ ಅಂತಾನು ಕರೀತಾರೆ. ಸೊ ಯಾಕಂದ್ರೆ ಅದು ಟೈಮ್ ಪೀರಿಯಡ್ ಬಗ್ಗೆ ಮಾತಾಡುತ್ತೆ. ಸೊ ನೋಡಿ, ಒಂದು ಆರ್ಬಿಟ್ ನ ಕನ್ಸಿಡರ್ ಮಾಡೋಣ. ಎಲಿಪ್ಟಿಕಲ್ ಆರ್ಬಿಟ್. ಸೊ ವಾಟ್ ಈಸ್ ದಿಸ್ ಆಕ್ಸಿಸ್ ಕಾಲ್ಡ್ ಆಸ್ ಮೇಜರ್ ಆಕ್ಸಿಸ್. ಇದರಲ್ಲಿ ಅರ್ಧನ ಏನಂತ ಕರಿತೀವಿ? ಸೆಮಿ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಹೌದಾ? The time taken for one complete rotation around the sun is called as time period. Kepler's third law says that the square of time period of planet around the sun is directly proportional to cube of its semi-major axis. ಅಂದ್ರೆ ಟೈಮ್ ಪೀರಿಯಡ್ ನ ಸ್ಕ್ವೇರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್. ದಿಸ್ ಇಸ್ ದ proof. This is the statement for the Kepler's third law. T square is proportional to a cube. T ಅಂದ್ರೆ ಏನು? time taken for one complete orbit. A ಅಂದ್ರೆ ಸೆಮಿ ಮೇಜರ್ ಆಕ್ಸಿಸ್. ಸಪೋಸ್ ಆರ್ಬಿಟ್ ಏನಾದ್ರೂ ಸರ್ಕ್ಯುಲರ್ ಆರ್ಬಿಟ್ ಆಗಿದ್ರೆ ಇವೆರಡು ಸೇಮ್ ಆಗಿರುತ್ತೆ, ಅದನ್ನೇ ನಾವು ರೇಡಿಯಸ್ ಅಂತಾನೂ ಕರಿತೀವಿ. ಸೊ ಸರ್ಕಲ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ಎಲಿಪ್ಸ್. ಅದರಲ್ಲಿ ಇಲ್ಲಿ ಆ ಕೇಸಲ್ಲಿ ಇಲ್ಲಿ ಆರ್ ವ್ಯಾಲ್ಯೂ ಬರುತ್ತೆ, ಎ ಬದಲು. ಸೊ ದಿಸ್ ಇಸ್ ಅ ಜನರಲ್ ಫಾರ್ಮುಲಾ. ಟಿ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು ಎ ಕ್ಯೂಬ್. ದ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಅ planet around the sun is proportional to cube of the semi major axis. Okay, so ಇದನ್ನ equation constant ನ ಬರಿಬೇಕಾದ್ರೆ t square is equals to 4 pi square divided by g into mass of the sun into a cube. So this is a time period of a planet revolving around the sun. Sun ಸುತ್ತ ಯಾವುದಾದ್ರೂ ಒಂದು planet revolve ಆಗ್ತಿದ್ರೆ ಅದರ ಟೈಮ್ ಪೀರಿಯಡ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 4 pi square divided by g into mass of the sun into a cube. G ಅಂದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ms ಅಂದ್ರೆ mass of the sun.
ಸನ್ ಸುತ್ತ ಯಾವುದೋ ಒಂದು ಪ್ಲಾನೆಟ್ ಎ ಸೆಮಿ ಮೇಜರ್ ಆಕ್ಸಿಸ್ ಅಲ್ಲಿ ರೆವಾಲ್ವ್ ಆಗ್ತಿದ್ರೆ ಅದ್ರ ಟೈಮ್ ಪೀರಿಯಡ್ ಈ ಈಕ್ವೇಶನ್ ಪ್ರಕಾರ ಇರುತ್ತೆ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೋಟಿಸ್ ಮಾಡಬೇಕು. ಸೊ ಇಫ್ ಯು ಡ್ರಾ ದ ಗ್ರಾಫ್ ಆಫ್ ಈಗ ಎ ಸ್ಕ್ವೇರ್ ವರ್ಸಸ್ ಟಿ ಕ್ಯೂಬ್, ಎ ಸ್ಕ್ವೇರ್ಗೂ ಮತ್ತೆ ಟಿ ಕ್ಯೂಬ್ಗೆ ಒಂದು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಲೈನ್ ವಿತ್ ಅ ಸ್ಲೋಪ್. ಅದಕ್ಕೆ ಸ್ಲೋಪ್ ಯಾವ ತರ ಇರುತ್ತೆ ಅಂದ್ರೆ 4π² ಡಿವೈಡೆಡ್ ಬೈ GMS. ಸೊ GMS ಈ ಈಕ್ವೇಶನ್ ಯಾವ್ದ್ರ ತರ ಇದೆ ನೋಡಿ, y is equals to mx plus 0. y intercept is 0, it is passing through origin, plus 0 ಅಂತ ಬರ್ಕೋಬಹುದು ಬೇಕಾದ್ರೆ ಇಲ್ಲೂ. y is equal to mx, x ಆಕ್ಸಿಸ್ ಅಲ್ಲಿ a ಸ್ಕ್ವೇರ್ ತಗೊಳ್ಳಿ, y ಆಕ್ಸಿಸ್ ಅಲ್ಲಿ ಟಿ ಕ್ಯೂಬ್ ತಗೊಳ್ಳಿ. ಈಗ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸ್ಲೋಪ್ ಆಫ್ ದಟ್ ಗ್ರಾಫ್ ಆಸ್ 4π² ಡಿವೈಡೆಡ್ ಬೈ GMS. ದ ಸ್ಲೋಪ್ ಆಫ್ ದಿಸ್ ಕರ್ವ್, ದ ಸ್ಲೋಪ್ ಸ್ಟ್ರೈಟ್ ಲೈನ್ ಬರುತ್ತೆ, ಆ ಸ್ಟ್ರೈಟ್ ಲೈನ್ ಸ್ಲೋಪ್ ಎಷ್ಟಿರುತ್ತೆ 4π² ಡಿವೈಡೆಡ್ ಬೈ GMS. ದಟ್ ಈಸ್ ಅ ಸ್ಲೋಪ್ ಆಫ್ ದಟ್ ಕರ್ವ್. ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್ ಇದೆ. ಸೊ ಕೆಪ್ಲರ್ಸ್ ಕೊಟ್ಟಿದ್ದು ಬರೀ ಪ್ಲಾನೆಟ್ ಮತ್ತೆ ಸನ್ಗೆ, ಅಂದ್ರೆ ಸನ್ ಸುತ್ತ ಯಾವ್ದಾದ್ರು ಪ್ಲಾನೆಟ್ ರೆವಾಲ್ವ್ ಆಗ್ತಿರುತ್ತೆ, ಅದ್ರ ಟೈಮ್ ಪೀರಿಯಡ್ ಈ ತರ ಇರುತ್ತೆ. ಬಟ್ ದ ಸೇಮ್ ಈಸ್ ಅಪ್ಲಿಕೇಬಲ್ ಟು ದ ಅರ್ತ್ ಅಂಡ್ ಸ್ಯಾಟಲೈಟ್ ಸಿಸ್ಟಮ್. ಅಂದ್ರೆ ಅರ್ತ್ ಸುತ್ತ ಯಾವುದೋ ಒಂದು ಸ್ಯಾಟಲೈಟ್ ರೆವಾಲ್ವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸ್ಯಾಟಲೈಟ್ ಸುತ್ತ ರೆವಾಲ್ವ್ ಆಗ್ತಿದೆ. ಆ ಸ್ಯಾಟಲೈಟ್ ಆರ್ಬಿಟ್ ಸೆಮಿ ಮೇಜರ್ ಆಕ್ಸಿಸ್ ಎ ಆಗಿದ್ರೆ ಆ ಸ್ಯಾಟಲೈಟ್ ಟೈಮ್ ಪೀರಿಯಡ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 4π² ಡಿವೈಡೆಡ್ ಬೈ G ಇಂಟು ಮಾಸ್ ಆಫ್ ದ ಅರ್ತ್ ಇಂಟು ಎ ಕ್ಯೂಬ್. ಇಲ್ಲಿ ಮಾಸ್ ಆಫ್ ದ ಅರ್ತ್ ಬರುತ್ತೆ. ಇಲ್ಲಿ ಇಫ್ ಇಟ್ ಈಸ್ ಅ ಅರ್ತ್ ಸ್ಯಾಟಲೈಟ್, ಸೂರ್ಯನ ಸುತ್ತ ಪ್ಲಾನೆಟ್ಸ್ ಯಾವ ತರ ರೆವಾಲ್ವ್ ಆಗುತ್ತೋ ಭೂಮಿ ಸುತ್ತ ಸ್ಯಾಟಲೈಟ್ಸ್ ಕೂಡ ಅದೇ ತರ ರೆವಾಲ್ವ್ ಆಗುತ್ತೆ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ. ಸೊ ಸ್ಯಾಟಲೈಟ್ ಬಗ್ಗೆ ನಮಗೆ ಈ ಚಾಪ್ಟರ್ ಅಲ್ಲಿ ತುಂಬಾ ಡೀಟೇಲ್ಸ್ ಇದೆ, ನಾವು ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ದಟ್ ಮೀನ್ಸ್ ಇದು ಯಾವ ತರ ಬಿಹೇವ್ ಮಾಡುತ್ತೆ ಲೈಕ್ ದಿಸ್ ಸಿಸ್ಟಮ್. ಬಟ್ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಡಿಫರೆಂಟ್ ಡಿಸ್ಟೆನ್ಸ್. ಇಲ್ಲಿ ಮಾಸ್ ಆಫ್ ದ ಸನ್ ಬದಲು ಇಲ್ಲಿ ಮಾಸ್ ಆಫ್ ದ ಅರ್ತ್ ಆಗ್ಬೇಕು ಅಷ್ಟೇ. ದಿಸ್ ಇಸ್ ದ ಟೈಮ್ ಪೀರಿಯಡ್ ಆಫ್ ಸ್ಯಾಟಲೈಟ್ ರೆವಾಲ್ವಿಂಗ್ ಅರೌಂಡ್ ದ ಅರ್ತ್ ವಿತ್ ಅನ್ ಎಲಿಪ್ಟಿಕಲ್ ಆರ್ಬಿಟ್. ಆಯ್ತಾ? ಎಲಿಪ್ಟಿಕಲ್ ಆರ್ಬಿಟ್ ವಿತ್ ಸೆಮಿ ಮೇಜರ್ ಆಕ್ಸಿಸ್ ಆಸ್ ಎ. ಸೊ ಎ ಸೆಮಿ ಮೇಜರ್ ಆಕ್ಸಿಸ್ ಇದ್ರೆ ಇದರ ಟೈಮ್ ಪೀರಿಯಡ್ ಇಷ್ಟ ಆಗುತ್ತೆ. ಕೆಪ್ಲರ್ ಹೇಳಿದ್ದು ಬರೀ ಪ್ಲಾನೆಟ್ ಮತ್ತೆ ಸನ್ ಸಿಸ್ಟಮ್ಗೆ, ಬಟ್ ಸೇಮ್ ಲಾನ ನಾವು ಪ್ಲಾನೆಟ್ಸ್ ಮತ್ತೆ ಸ್ಯಾಟಲೈಟ್ಗೆ ಅಪ್ಲೈ ಮಾಡ್ಬೋದು. ಅಂದ್ರೆ ಸನ್ ಸುತ್ತ ಯಾವ ತರ ಪ್ಲಾನೆಟ್ ರೆವಾಲ್ವ್ ಆಗ್ತಿರತ್ತೋ ಅದೇ ತರ ಭೂಮಿ ಸುತ್ತ ಸ್ಯಾಟಲೈಟ್ಸ್ ರೆವಾಲ್ವ್ ಆಗ್ತಿರತ್ತೆ ಇನ್ ಅ ಸಿಮಿಲರ್ ಮ್ಯಾನರ್. Same mathematics is applicable even there. So that is all about Kepler's first law, second law, third law. But ಇದಕ್ಕೆ ನಾವು ಪ್ರೂಫ್ ನ ಕೊಡ್ಬೇಕಾಗತ್ತೆ. ಒಂದ್ಸತಿ ನೋಡ್ಕೊಂಡಿರಿ ಯಾವ ತರ ಪ್ರೂವ್ ಮಾಡೋದು ಅಂತ. ಅದಕ್ಕೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಬೇಕಾಗತ್ತೆ. ಗೊತ್ತಿದ್ರೆ ಯು ಕ್ಯಾನ್ ವಾಚ್ ದ ಸೆಕೆಂಡ್ ವಿಡಿಯೋ. ಆರ್ ಸೆಕೆಂಡ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಗೊತ್ತಿಲ್ಲ ಅಂದ್ರೆ ಪ್ರೂಫ್ ನ ಸ್ಕಿಪ್ ಮಾಡಿ ನೀವು ಯು ಕ್ಯಾನ್ ಗೋ ಫಾರ್ ದ ಮ್ಯಾಥಮೆಟಿಕಲ್ ನ್ಯೂಮರಿಕಲ್ಸ್ ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ದಿಸ್ ಇಸ್ ಕೆಪ್ಲರ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಇನ್ನೇನಾದ್ರೂ ಉಳಿದಿದೆಯಾ ಪೆಂಡಿಂಗ್? ಒಂದ್ಸತಿ ಚೆಕ್ ಮಾಡ್ಬಿಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ನೋಟ್ ಮಾಡ್ಕೊಳ್ಳಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದ್ತಾ ಇರಿ. ನಿಮಗೆ ನೋಟ್ಸ್ ಬೇಕಾದ್ರೆ ಫಾಲೋ ದ ವಿಜ್ಞಾನ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್. ಅಲ್ಲಿಂದ PDF ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಕೀಪ್ ಪ್ರಾಕ್ಟಿಸಿಂಗ್ as many as numericals you can do it. So all the very best. Jai Hind, Jai Karnataka.